ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಜಿಲ್ಲೆಯ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಎತ್ತಿನಹೊಳೆ ಯೋಜನೆ ಸಾಕಾರಗೊಂಡಿದೆ. ಸೆಪ್ಟೆಂಬರ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಶಾಸಕ ಕೆಎಂ ಶಿವಲಿಂಗೇಗೌಡ ಮಾಹಿತಿ. ಪರಿಶಿಷ್ಟರ ಒಳ ಮೀಸಲಾತಿಯನ್ನ ಶೀಘ್ರ ಜಾರಿಗೊಳಿಸುವಂತೆ ಆಗ್ರಹ. ಸೆಪ್ಟೆಂಬರ್ 9ರಂದು ರಾಜ್ಯಾದ್ಯಂತ ಪ್ರತಿಭಟನೆ. ಕರ್ನಾಟಕ ದಸಂಸ ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್ ಮೂರ್ತಿ ಹೇಳಿಕೆ. ಮಹಂತಪ್ಪ ಅವರು ಸಮಾಜಕ್ಕೆ ಒಬ್ಬ ಶಾಸಕರ ರೀತಿಯಲ್ಲಿ ಕಾರ್ಯನಿರ್ವಹಿಸಿದವರು. ಇಂತಹ ಹೃದಯವಂತನ ನಿಧನ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣೇಗೌಡ ಸಂತಾಪ. ಜಿಲ್ಲೆಯ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಎತ್ತಿನಹೊಳೆ ಯೋಜನೆ ಸಾಕಾರಗೊಂಡಿದ್ದು, ಸೆಪ್ಟೆಂಬರ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕೃತ ಚಾಲನೆ ನೀಡಲಿದ್ದಾರೆ ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಚಿಕ್ಕಬಳ್ಳಾಪುರದಲ್ಲಿ ಈ ಯೋಜನೆಗೆ ಅಡಿಗಲ್ಲು ಇಟ್ಟಿದ್ದರು. ಇದೀಗ ಯೋಜನೆ ಸಾಕಾರಗೊಂಡಿದ್ದು, ಅವರೇ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಮಲೆನಾಡು ಭಾಗದಲ್ಲಿನ ಮಳೆ ನೀರು ಸಮುದ್ರಕ್ಕೆ ಹರಿದು ಪೋಲಾಗುತ್ತಿದ್ದುದನ್ನು ಕುಡಿಯುವ ನೀರಿಗೂ ತೊಂದರೆ ಅನುಭವಿಸುತ್ತಿರುವ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ನೀರು ಹರಿಸುವ ಮಹತ್ವದ ಯೋಜನೆ ಇದಾಗಿದ್ದು, ಭಗೀರಥ ಪ್ರಯತ್ನಕ್ಕೆ ಯಶಸ್ಸು ದೊರಕಿದೆ. ಈ ಯೋಜನೆ ಸಾಕಾರಗೊಳ್ಳುವುದಿಲ್ಲ ಎಂದು ವಿರೋಧಿಗಳು ಅಪಪ್ರಚಾರ ಮಾಡಿದರೂ ಸಹ ಟೀಕೆಗೆ ಪ್ರತ್ಯುತ್ತರವಾಗಿ ಯೋಜನೆಯನ್ನ ಸಾಕಾರಗೊಳಿಸಲಾಗಿದೆ. ಇನ್ನೆರಡು ಮೂರು ದಿನಗಳಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಕ್ಯಾಬಿನೆಟ್ನ ಎಲ್ಲಾ ಸಚಿವರು ಭಾಗವಹಿಸಲಿದ್ದಾರೆ. ಜಿಲ್ಲೆಯ ಹಾಲಿ ಹಾಗೂ ಮಾಜಿ ಶಾಸಕರು ಹಾಗೂ ಎಲ್ಲಾ ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ಕೆಲ ದಿನಗಳ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯೋಜನೆಯ ಪ್ರಥಮ ಹಂತದ ನೀರು ಹರಿಸುವಿಕೆ ಚಾಲನೆ ನೀಡಿದ್ದು, ಸೆಪ್ಟೆಂಬರ್ 6ರಂದು ಉಳಿದ 4 ಪೈಪ್ಲೈನ್ನಿಂದ ನೀರು ಹರಿಸುವಿಕೆಗೆ ಸಿಎಂ ಚಾಲನೆ ನೀಡಲಿದ್ದಾರೆ ಎಂದರು. ಹೇಮಾವತಿ ಯೋಜನೆಯನ್ನು ಬಿಟ್ಟರೆ ನಾವು ಈ ಜಿಲ್ಲೆನಲ್ಲಿ ಸಾಧಿಸಿರ್ತಕ್ಕಂಥದ್ದು ಎತ್ತಿನಹೊಳೆ ಯೋಜನೆ. ನಮ್ಮ ಜಿಲ್ಲೆಯಲ್ಲಿ ನೀರು ಹೋಗಿ ಸಮುದ್ರ ಸೇರ್ತಾ ಇದ್ದಂಥ ನೀರನ್ನು ಭಗೀರಥರಂತೆ ಇವತ್ತು ಈ ಕಡೆ ತಿರುಗಿಸಿ ಇಲ್ಲಿಂದ ಹಿಡಿದು ನಾವು ತುಮಕೂರಿನವರೆಗೆ, ಕೋಲಾರದವರೆಗೆ ನೀರನ್ನು ಕೊಡ್ತಕ್ಕಂಥ ಒಂದು ಮಹತ್ತರವಾದಂಥ ಯೋಜನೆ. ಅದನ್ನು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಣ್ಣ ಅವರು ಈ ಯೋಜನೆಗೆ ಶಂಕುಸ್ಥಾಪನೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ಹಾಕಿದ್ರು 2014ನೇ ಇಸ್ವಿನಲ್ಲಿ. ಆಮೇಲೆ ಆ ಯೋಜನೆ ಫಲಪ್ರದ ಆಗಲ್ಲ, ಇದೊಂದು ಏನೋ ಒಂಥರ ಕೆಟ್ಟ ಪ್ರವೃತ್ತಿಯ ಭಾವನೆಗಳನ್ನು ಈ ಜಿಲ್ಲೆಯ ವಿರೋಧಿ ಬಣ, ಈ ಜಿಲ್ಲೆಯ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಕೇಂದ್ರ ಸರ್ಕಾರದ ಅನುದಾನದಿಂದಲೇ ನಗರದ ಹೊಸ ಬಸ್ ನಿಲ್ದಾಣದ ಎದುರು ಬಾಕಿ ಉಳಿದಿರುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನ ಶೀಘ್ರವೇ ಪೂರ್ಣಗೊಳಿಸಲಾಗುವುದು. ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರ ಮನವಿ ಮೇರೆಗೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಕಾಮಗಾರಿ ಮಾಡಲು ಒಪ್ಪಿದ್ದಾರೆ. ಅನುದಾನ ಕೊಡುವುದಾಗಿಯೂ ಹೇಳಿದ್ದಾರೆ. ಇದರಲ್ಲಿ ರಾಜ್ಯ ಸರ್ಕಾರ ತನ್ನ ಪಾಲು ಕೊಡಲೇಬೇಕು ಎಂದು ಷರತ್ತು ಇಲ್ಲ. ಕೇಂದ್ರವೇ ಬಾಕಿ ಹಣ ಭರಿಸಲು ಒಪ್ಪಿದ್ದು, ತಾಂತ್ರಿಕ ಸಮಸ್ಯೆ ಬಗೆಹರಿದ ಬಳಿಕ ಕಾಮಗಾರಿ ಶುರುವಾಗಲಿದೆ ಎಂದ ಅವರು, ಇದೇ ವೇಳೆ ವಕೀಲರೊಬ್ಬರು ಸಂಸದರು ಚುನಾವಣೆ ವೇಳೆ ಅಫಿಡವಿಟ್ ಸಲ್ಲಿಸುವಾಗ ಕೆಲವು ಅಂಶ ಮರೆಮಾಚಿದ್ದಾರೆ ಎಂದು ಹೈಕೋರ್ಟ್ಗೆ ದೂರು ಸಲ್ಲಿಸಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ, ಜೈಲಿಗೆ ಹೋಗಿ ಬಂದಿರುವವರಿಂದ ನಾನು ಏನೂ ಕಲಿಯಬೇಕಿಲ್ಲ. ಹೈಕೋರ್ಟ್ನಿಂದ ನನಗೆ ನೋಟಿಸ್ ಬಂದಿದೆ, ಅದಕ್ಕೆ ಕಾನೂನು ತಜ್ಞರ ಸಲಹೆ ಪಡೆದು ಉತ್ತರ ಕೊಡುವೆ. ನಾನು ಯಾವುದೇ ತಪ್ಪು ಮಾಡಿಲ್ಲ. ದೇಶದ ಕಾನೂನಿಗೆ ಎಲ್ಲರೂ ತಲೆಬಾಗಲೇಬೇಕು. ಇವರ ವಿರುದ್ಧ ಹೋರಾಟ ಮಾಡುವೆ. ನನಗೆ ಜಯ ಸಿಗಲಿದೆ. ಸಂಸದನಾಗಿ ನಾನೇ ಮುಂದುವರಿಯುವೆ ಎಂದು ಹೇಳಿದರು. ಪ್ರಶ್ನೆ ನಾನು ಏನು ಉತ್ತರ ಕೊಡ್ಲಿ? ಜೈಲಿಗೆ ಹೋಗಿ ಬಂದಿರೋರ ಪ್ರಶ್ನೆಗೆ ಏನು ಉತ್ತರ ಕೊಡ್ಲಿ? ಕಾನೂನಿದೆ, ಕಾನೂನಿಗೆ ನಾವೆಲ್ಲ ತಲೆಬಾಗಬೇಕಾಗ್ತದೆ. ನನಗೆ ಸಹ ಮೊನ್ನೆ ನೋಟಿಸ್ ಬಂದಿದೆ. ನಾನು ಲಾಯರ್ಗಳ ಹತ್ರ ಚರ್ಚೆ ಮಾಡಿದ್ದೀನಿ, ಅದಕ್ಕೆ ಉತ್ತರ ಕೊಡ್ತೀನಿ. ಇನ್ನು ಕಾನೂನಿದೆ, ಕಾನೂನಿಗೆಲ್ಲ ತಲೆಬಾಗ್ತೀನಿ. ಸತ್ಯಕ್ಕೆ ಯಾವತ್ತಿದ್ದು ಜಯ ಸಿಗ್ತದೆ. ಎಂಪಿನೂ ನಾನೇ, ಮುಂದಕ್ಕೆ ಎಲ್ಲಾದ್ರಲ್ಲೂ ಜಯ ನಂದು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಿ ಶಿವರಾಮ್, ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಲಕ್ಷ್ಮಣ್, ವಕ್ತಾರ ದೇವರಾಜೇಗೌಡ, ಎಚ್ಕೆ ಮಹೇಶ್, ಬನವಾಸಿ ರಂಗಸ್ವಾಮಿ, ಮುರಳಿ ಮೋಹನ್, ಸಿಆರ್ ಶಂಕರ್, ಪಟೇಲ್ ಶಿವಪ್ಪ ಇತರರು ಹಾಜರಿದ್ದರು. ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ರಾಜ್ಯ ಸರ್ಕಾರ ಪರಿಶಿಷ್ಟರಿಗೆ ಒಳ ಮೀಸಲಾತಿಯನ್ನ ಶೀಘ್ರವೇ ಜಾರಿಗೊಳಿಸಬೇಕು ಎಂದು ಸೆಪ್ಟೆಂಬರ್ 9ರಂದು ರಾಜ್ಯಾದ್ಯಂತ ಆಯಾ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಸಂಸ ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್ ಮೂರ್ತಿ ತಿಳಿಸಿದರು.
ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿಗಾಗಿ 30 ದಶಕಗಳಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಹಲವು ಮಂದಿ ಹೋರಾಟದಲ್ಲೇ ಜೀವ ತ್ಯಜಿಸಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ 1 ತಿಂಗಳು ಕಳೆದಿದ್ದರೂ ಇನ್ನೂ ಕೂಡ ರಾಜ್ಯ ಸರ್ಕಾರ ಜಾರಿ ಮಾಡದೆ ಮೀನಾಮೇಷ ಎಣಿಸುತ್ತಿದೆ. ಮೀಸಲಾತಿ ವರ್ಗೀಕರಣ ಮಾಡಲು ರಾಜ್ಯ ಸರ್ಕಾರಕ್ಕೆ ಸಂವಿಧಾನದತ್ತ ಅಧಿಕಾರವಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿದೆ. ಆದರೆ ತೀರ್ಪು ಹಲವು ದಿನ ಕಳೆದಿದ್ದರೂ ಸಿದ್ದರಾಮಯ್ಯ ಅವರ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ತಾಳಿ ಅನುಷ್ಠಾನಗೊಳಿಸಲು ವಿಳಂಬ ಮಾಡುತ್ತಿದೆ. ನಮಗೆಲ್ಲೋ ಕಣ್ಣೊರೆಸುವ ತಂತ್ರ ಅನಿಸಿದೆ. ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಆಗ್ರಹಿಸಿ 9ರಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕಲು ತೀರ್ಮಾನಿಸಿದ್ದೇವೆ. ಅದೇ ದಿನ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿಯವರ ನಿವಾಸದವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಮನವಿ ಸಲ್ಲಿಸಲಾಗುವುದು. ಕೂಡಲೇ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆ ನಡೆಸಿ ನ್ಯಾಯಮೂರ್ತಿ ಎಜೆ ಸದಾಶಿವ ಅವರ ಆಯೋಗದ ವರದಿಯಂತೆ ಪರಿಶಿಷ್ಟರ ಮೀಸಲಾತಿ ವರ್ಗೀಕರಣ ಅನುಷ್ಠಾನ ಮಾಡಬೇಕೆಂದು ಒತ್ತಾಯಿಸಿದರು. ವರದಿಗಳು, ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಸಂಕಲಿಸಿ ವಿಮರ್ಶೆ ಮಾಡಿ ಅರುಣ್ ಮಿಶ್ರಾರವರ ನೇತೃತ್ವದ 5 ಜನರ ಪಂಚಪೀಠ, ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ 5 ಜನ ಪಂಚಪೀಠ ಸ್ವಲ್ಪ ಭಿನ್ನ ತೀರ್ಮಾನಗಳನ್ನು ಕೊಟ್ಟವು. ಆನಂತರ 7 ಜನರ ನ್ಯಾಯಾಧೀಶರ ಪೀಠ, ಸಂವಿಧಾನ ಪೀಠ ರಚನೆಯಾಗಿ ಈಗಾಗಲೇ ಅದು ತೀರ್ಪನ್ನು ಕೊಟ್ಟು 1 ತಿಂಗಳು 1 ದಿನ ಆಯಿತು. 1/8/2024 ಸುಪ್ರೀಂ ಕೋರ್ಟ್ನ 7 ಜನರ ನ್ಯಾಯಾಧೀಶರ ಪೀಠ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿತು. ಈ ತೀರ್ಪಿನಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡುವ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮ ನಾಕಲಗೂಡು, ಕರವೇ ಜಿಲ್ಲಾ ಉಪಾಧ್ಯಕ್ಷ ದೇವರಾಜು, ಆಟೋ ಚಾಲಕರ ಜಿಲ್ಲಾಧ್ಯಕ್ಷ ಮಂಜುನಾಥ್, ನಿರ್ದೇಶಕ ಬೈಲಹೊನ್ನಯ್ಯ ಇದ್ದರು. ಮಹಂತಪ್ಪ ಅವರು ಸಮಾಜಕ್ಕೆ ಒಬ್ಬ ಶಾಸಕರ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎಂದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣೇಗೌಡ ತಿಳಿಸಿದರು. ನಗರದ ಸಹ್ಯಾದ್ರಿ ರಸ್ತೆಯಲ್ಲಿರುವ ನಿವೃತ್ತ ಸರ್ಕಾರಿ ನೌಕರರ ಭವನದಲ್ಲಿಂದು ಪ್ರಗತಿ ಗ್ರಾಮೀಣಾಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ, ಹಿರಿಯ ನಾಗರಿಕರ ಸಾಂಸ್ಕೃತಿಕ ಕಲಾ ಸಂಘ, ಶರಾವತಿ ಎಜುಕೇಷನ್ ಟ್ರಸ್ಟ್ ಚನ್ನರಾಯಪಟ್ಟಣ ಇವರ ಸಹಯೋಗದಲ್ಲಿ ಸಮಾಜ ಸೇವಕ ಹಾಗೂ ವಾಲ್ಮೀಕಿ ಸಂಘದ ಮುಖಂಡರಾದ ಮಹಾಂತಪ್ಪನವರ ಅಕಾಲಿಕ ಮರಣದ ನೆನಪಿಗಾಗಿ ಬಾಡಿದ ಬದುಕು ನಾಟಕ ಪ್ರದರ್ಶನ ಮೂಲಕ ಹಮ್ಮಿಕೊಳ್ಳಲಾಗಿದ್ದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಯಾವುದೇ ಸಂಘ ಸಂಸ್ಥೆಗಳ ಸಮಸ್ಯೆಗಳಿಗೆ ಮೊದಲು ಮಿಡಿಯುವ ಮನಸ್ಸು ಮಹಾಂತಪ್ಪ ಅವರದ್ದಾಗಿತ್ತು. ಚಿತ್ರದುರ್ಗದಿಂದ ಇಲ್ಲಿಗೆ ಬಂದು ಹೋಟೆಲ್ ನೌಕರನಾಗಿ ಕೆಲಸ ಆರಂಭಿಸಿ ನಂತರ ಎಲ್ಲರ ಸಂಪರ್ಕ ಬೆಳೆಸಿಕೊಂಡು ಜನಸೇವೆ ಮಾಡಿದ ರೀತಿ ನಿಜಕ್ಕೂ ಅನನ್ಯ. ಎಲ್ಲ ಸಂಘಟನೆಗಳೊಂದಿಗೆ, ಜಾತಿ ಧರ್ಮಗಳೊಂದಿಗೆ ಬೆರೆಯುತ್ತಿದ್ದರು. ಹೃದಯವಂತನ ನಿಧನ ಸಂಘಟನೆ, ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು. ಯಾಕೆ ಅಂದರೆ ಇಡೀ ಸಂಘ ಸಂಸ್ಥೆಗಳು, ಸರ್ಕಾರಿ ನೌಕರ ಸಂಘಟನೆಯಲ್ಲಿ ಕಲಾವಿದರಲ್ಲಿ, ನಾಟಕಗಾರರಲ್ಲಿ ನೊಂದವರು ಪರವಾಗಿ ಯಾವಾಗಲೂ ಮಿಡಿಯಂತ ಹೃದಯ ಯಾರು ಇದ್ದರೆ ಅದು ನಾನು ಕಂಡಂಗೆ ನಮ್ಮ ಮಾತಪ್ಪರು ಅಂತ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗತ್ತೆ. ಇವತ್ತು ಅವರು ನನ್ನ ಪ್ರಕಾರ ಈ ಸಮಾಜಕ್ಕೆ ಒಬ್ಬರು ಶಾಸಕರ ರೀತಿ ಕೆಲಸ ಮಾಡಿದ್ದಾರೆ. ಯಾರಿಗೆ? ನೊಂದವರಿಗೆ, ನಾಟಕಕಾರರಿಗೆ, ಕಲಾವಿದರಿಗೆ ಎಲ್ಲರೂ ಕೂಡ ಆ ರೀತಿ ಮಿಡಿಯಂಥವ್ರಿಗೆ ಎಲ್ಲೋ ಹುಟ್ಟಿದ್ರು, ಚಿತ್ರದುರ್ಗದಲ್ಲಿ ಹುಟ್ಟಿದ್ರು, ಹಾಸನದಲ್ಲಿ ಬೆಳೆದ್ರು. ದೇವರು ಒಬ್ಬ ಶ್ರೀಮಂತ ಹಣವಂತರು ಹೋದ್ರೂ ಇಷ್ಟು ಜನ ಸೇರಲ್ಲ. ಅವತ್ತು ಅವರ ಸಾವನ್ನು ನೋಡಿದಾಗ ಅವ್ರ ಮನೆ ಹತ್ರ ದೊಡ್ಡ ದೊಡ್ಡ ಮಟ್ಟದ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಕಲಾವಿದರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಾಕ್ಷೀಕರಿಸಿದ್ರು ಅಂದರೆ ಅವ್ರ ವ್ಯಕ್ತಿತ್ವ ಅಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಅವ್ರ ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸಿಕೊಂಡು ಅವರೇನು ಬಿಟ್ಟೋಗಿದ್ದಾರೆ, ನಮ್ಮ ಮಾರ್ಗದರ್ಶನ ಮಾಡಿದರೆ ಅವ್ರಿಗೆ ಇದು ಮಾಡೋಣ. ಹಾಗಾಗಿ ಅವರು ಸ್ಮರಿಸುವಂಥ ಕೆಲಸ ಈ ಕಲಾವಿದರು ನಾವು ಎಲ್ಲ ಪ್ರತಿ ವರ್ಷ ಅವರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಸಂಘಟನೆ ಮಾಡೋಣ ಅಂತ ಆಶಿಸ್ತಾ ಅವರ ಇದಕ್ಕೆ ಚಿರಾಯುವಾಗಿ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಅವ್ರು ಕಳ್ಕೊಂಡಿದ್ದ ಇದು ನೋವು ಭರಿಸೋ ಶಕ್ತಿ ಕೊಡಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಎಲ್ರಿಗೂ ಒಳ್ಳೆಯದಾಗಿ ಮಹಂತಪ್ಪ ಚಿರಾಯುವಾಗಲಿ ಅಂತ ಹಾರೈಸಿ ನನ್ನ ಮಾತು. ಜೈ ಹಿಂದ್. ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಹಾಗೂ ಸೌಹಾರ್ದತೆಯನ್ನು ಕಾಪಾಡುವ ಸಲುವಾಗಿ ನಗರದ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರಳ ಸಜ್ಜನಿಕೆಗೆ ವ್ಯಕ್ತಿಯಾಗಿ ಸಮಾಜ ಸೇವೆಗೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟುಕೊಂಡ ಮಹಂತಪ್ಪ ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರಾದರೂ ಹಾಸನ ಜಿಲ್ಲೆ ಅವರ ಕರ್ಮಭೂಮಿಯಾಗಿತ್ತು. ಇಲ್ಲಿದ್ದು ಅವರು ಸಾಕಷ್ಟು ಒಳ್ಳೆಯ ಕೆಲಸ ಮಾಡುವ ಮೂಲಕ ಜನಮನ್ನಣೆ ಗಳಿಸಿದ್ದಾರೆ. ಆರಂಭದಲ್ಲಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ಅವರು ಬಳಿಕ ಚಂದ್ರಪ್ರಸಾದ್ ತ್ಯಾಗಿ ಮೊದಲಾದವರ ಒಡನಾಟ ಬೆಳೆಸಿಕೊಂಡು ದಲಿತ ದುರ್ಬಲ ವರ್ಗಗಳ ಪರವಾಗಿ ಹೋರಾಟ ಮಾಡಿಕೊಂಡು ಹಂತ ಹಂತವಾಗಿ ಉದ್ದಿಮೆದಾರರಾಗಿ ಬೆಳೆದು ನಡೆ ನುಡಿಯಲ್ಲಿ ಪ್ರತಿಯೊಬ್ಬರ ಮನಸ್ಸು
ಮನಸ್ಸನ್ನ ಗೆದ್ದಿದ್ದರು. ಅವರ ಸೇವೆಗಳನ್ನು ಸ್ಮರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ, ಎಸ್ಪಿ ಮೊಹಮ್ಮದ್ ಸುಜೀತಾ ಮೊದಲಾದವರು ಭಾಗಿಯಾಗುವ ಭರವಸೆ ನೀಡಿದ್ದಾರೆ. ವಿವಿಧ ಇಲಾಖೆ ಅಧಿಕಾರಿಗಳು, ಮಹಂತಪ್ಪ ಅವರ ಒಡನಾಡಿಗಳನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಅವರು ಚಿತ್ರದುರ್ಗ ಜಗಳೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯವರಾದರೂ ಕೂಡ ಅವರ ಕರ್ಮಭೂಮಿ ಹಾಸನ ಜಿಲ್ಲೆ ಆಗಿತ್ತು. ಆಮೇಲೆ ಮನುಷ್ಯ ಎಷ್ಟು ಪ್ರಗತಿಪರವಾಗಿ ಚಿಂತನೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಯಾವುದೇ ಸಭೆ ಸಮಾರಂಭ ಇರಲಿ, ಅದು ಯಾರದೇ ವಿಚಾರ ಇರಲಿ, ತಾನು ಅಲ್ಲಿ ಭಾಗವಹಿಸೋ ಅಂಥ ಒಂದು ದೊಡ್ಡ ಗುಣವನ್ನು ಮಹಾಂತಪ್ಪರು ಹೊಂದಿದ್ದರು. ಮನುಷ್ಯನಿಗೆ ಸತ್ತಾಗ ಹೊಗಳೋದು ಜಾಸ್ತಿ, ಆಮೇಲೆ ಸುಮ್ಮನೆ ಅವ್ರನ್ನ ದೇವ್ರು ಮಾರೋದು ಜಾಸ್ತಿ ಸಮಾಜ. ಆದರೆ ಅವರ ನಡೆ ಮತ್ತು ನುಡಿನಲ್ಲಿ ತುಂಬ ಹತ್ತಿರವಾದ ಸಂಬಂಧವನ್ನು ಹೊಂದಿದ್ರು ಅಂತ ನಾವು ಅನೇಕ ಪ್ರಕರಣಗಳನ್ನು ಗಮನಿಸಿದ್ದೀವಿ. ಅವರು ಮಾನವ ಬಂಧುತ್ವ ವೇದಿಕೆಯನ್ನು ಎಲ್ಲ ರೈತರು, ದಲಿತರು, ಕಾರ್ಮಿಕರು, ಮಹಿಳೆಯರು, ನಿವೃತ್ತ ನೌಕರರ ಸಂಘಕ್ಕೆ, ಆಮೇಲೆ ತಳಭಾಗದ ಬ್ಯಾಕ್ವರ್ಡ್ ಕಮ್ಯುನಿಟಿಯವರ ಸಭೆ ಸಮಾರಂಭಗಳಿಗೆ ಅದನ್ನು ಮೀಸಲಾಗಿಟ್ಟಂಥ ಸುಮಾರು ತಿಂಗಳಿಗೆ 20,000 ಬಾಡಿಗೆಯನ್ನು ಕೊಟ್ಟು ಎಲ್ಲ ಸಮುದಾಯದವರು ಕೂಡ ಅದನ್ನು ಬಳಸ್ಕೋಬೇಕು ಅಂತೇಳಿ. ಪತ್ರಿಕಾಗೋಷ್ಠಿಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ದಲಿತ ಮತ್ತು ಜನಪರ ಚಳವಳಿಗಳ ಒಕ್ಕೂಟದ ಸೋಮಶೇಖರ್, ವಿಜಯಕುಮಾರ್, ಮಧುನಾಯಕ್, ಪೃಥ್ವಿ ಇದ್ದರು. ವಿದ್ಯುತ್ ತಂತಿ ಸ್ಪರ್ಶಿಸಿದ ಪರಿಣಾಮ ನಗರದ ಖಾಸಗಿ ಕಾಲೇಜಿನ ವಿದ್ಯಾರ್ಥಿ ಮೃತಪಟ್ಟಿರುವ ದಾರುಣ ಘಟನೆ ಜರುಗಿದೆ. ಇಡೀ ದೇಶದೆಲ್ಲೆಡೆ ಸದ್ದು ಗದ್ದಲದಿಂದ ನಡೆಯುವ ಗೌರಿ ಗಣೇಶ ಹಬ್ಬಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇವೆ. ಈ ಹಿನ್ನೆಲೆ 3 ದಿನ ಮುಂಚಿತವಾಗಿಯೇ ಬಂದೋಬಸ್ತ್ ಕೈಗೊಳ್ಳುವ ಮೂಲಕ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತವಾಗಿ ಹಬ್ಬ ಆಚರಿಸುವಂತೆ ನೋಡಿಕೊಳ್ಳಲು ಮುಂಜಾಗ್ರತಾ ಕ್ರಮಕ್ಕೆ ಪೊಲೀಸರು ಸಿದ್ಧತೆ ಶುರು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಸರಗಳತನ, ಜೇಬುಗಳತನ ಹೆಚ್ಚಾಗಿರುವ ಕಾರಣ ಇಂದು ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳೊಂದಿಗೆ ನಗರದ ವಿವಿಧ ರಸ್ತೆಗಳಲ್ಲಿ ಪಥಸಂಚಲನ ಮಾಡುವ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು. ಇನ್ನು ಈ ವೇಳೆ ಆಟೋ ಚಾಲಕರು ಕಾಕಿ ಸಮವಸ್ತ್ರವನ್ನು ಧರಿಸದೆ ಆಟೋ ಚಾಲನೆ ಮಾಡುತ್ತಿದ್ದರಿಂದ ಕಡ್ಡಾಯವಾಗಿ ಸಮವಸ್ತ್ರ ಧರಿಸುವಂತೆ ಸೂಚನೆ ನೀಡಿದರು. ಅಲ್ಲದೆ ಬೇದಿ ಬದಿ ವ್ಯಾಪಾರಿಗಳು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿಯಾಗಿ ಗಾಡಿಗಳನ್ನು ನಿಲ್ಲಿಸಿಕೊಂಡಿರುವುದನ್ನು ಕಂಡು ವಾಹನ ಸಂಚಾರರಿಗೆ ಸಮಸ್ಯೆಯಾಗದಂತೆ ವರ್ತಿಸುವಂತೆ ತಿಳಿಸಿದರು. ಇನ್ನು ರಾತ್ರಿ ಸಮಯದಲ್ಲಿ ಪುಂಡಾಟ ನಡೆಸುವವರ ಮೇಲೂ ಹದ್ದಿನ ಕಣ್ಣಿಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್, ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮೋಹನ್ ಕೃಷ್ಣ, ಪೆನ್ಷನ್ ಮೊಹಲಾ ಇನ್ಸ್ಪೆಕ್ಟರ್ ಮಧು, ಸಂಚಾರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕುಸುಮ ಹಾಗೂ ಕೃಷ್ಣ ನಾಯಕ್ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಕೆ ಸುರೇಶ್ ಜನ್ಮದಿನದ ಅಂಗವಾಗಿ ಬೇಲೂರು ಎಚ್ಕೆಎಸ್ ಬಾಯ್ಸ್ ಮತ್ತು ಹುಲಹಳ್ಳಿ ಸುರೇಶ್ ಅಭಿಮಾನಿ ಸಂಘದಿಂದ ವಿವಿಧ ಸೇವಾ ಕಾರ್ಯದ ಜೊತೆಗೆ ಪ್ರವಾಸಿ ತಾಣ ಬೇಲೂರಿನಲ್ಲಿ ಅದ್ದೂರಿ ಸ್ವಾಗತವನ್ನು ನೀಡಲಾಯಿತು. ಕೃತಿಕ್ ಗೌಡ ಮೃತ ದುರ್ದೈವಿ ಎಂದು ಗುರುತಿಸಲಾಗಿದ್ದು, ನಗರದ ಬೆಸ್ಟ್ ಕಾಮರ್ಸ್ ಕಾಲೇಜಿನ ಪ್ರಥಮ ಬಿಕಾಂನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಎನ್ನಲಾಗಿದೆ. ಸೋಮವಾರ ಸಂಜೆ ನಿಟ್ಟೂರಿನ ಆರೋವನಹಳ್ಳಿಯ ತನ್ನ ಮನೆ ಟೆರೆಸ್ ಪಕ್ಕದಲ್ಲೇ ಇರುವ ತೆಂಗಿನ ಮರದ ಕಾಯಿ ತೆಗೆಯಲು ಕಬ್ಬಿಣದ ರಾಡ್ ಬಳಸಿದ ಪರಿಣಾಮ ಅಲ್ಲೇ ಹಾದು ಹೋಗಿರುವ ವಿದ್ಯುತ್ ತಂತಿಗೆ ಸ್ಪರ್ಶಿಸಿ ದುರಾದೃಷ್ಟವಶಾತ್ ವಿದ್ಯುತ್ ಶಾಕ್ನಿಂದ ಮೃತಪಟ್ಟಿದ್ದಾನೆ ಎಂದು ಕುಟುಂಬಸ್ಥರು ತಿಳಿಸಿದರು. ಮುಂದೆ ಲೈನ್ ಹೋಗಿದೆ ಮನೆ ಪಕ್ಕದಲ್ಲೇ, ಕೆಬಿಆರ್ ನಿರ್ಲಕ್ಷ್ಯದಿಂದ ಶಾರ್ಟ್ ಇದು ಹೊಡೆದು ಕೆಳಗೆ ಮೃತಪಟ್ಟಿರೋದು. ಒಂದು ಕಾಲು 1.5 ಟೈಮು ಪವರ್ ಲೈನ್ ಹೋಗಿದೆ ಮೇಲ್ಗಡೆ, ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ತೆಂಗಿನ ಗರಿ ಹೊಡೆದು ಅವನಲ್ಲೇ ಮರ್ತಾ ಇದ್ದಾನ ಕ್ರಮ ತಗೊಂಡು. ಅದೇನಾಗಿದೆ, ಹೊಸ ಮನೆ ಕಟ್ಟಿದ್ದಾರೆ ಈಗ ಪ್ರೆಸೆಂಟು. ಹೊಸ ಮನೆ ಕಟ್ಟಿದಾಗ ಏನಾಗಿದೆ, ಮನೆ ಮುಂದೆ ಅಂದರೆ ರೋಡಿಂದ ಹೊರಗಡೆ ಒಂದು ಲೈಟ್ ಇದಿದೆ, ತೆಂಗಿನ ಮರ. ಇವನೇನು ಮಾಡಿದ್ದಾನೆ, ಮನೆ ಮೇಲೆ ಕತ್ತಿದ್ದಾನೆ. ಅಲ್ಲಿ ಸ್ವಲ್ಪ ಏನೋ ಒಂಚೂರು ಅದು ಪವರ್ ಲೈನು 11 KV ಊರಿಗೆ ಡೈರಿಗೆ ಅಂತ ಅದು ತರಿಸಿದ್ದಾರೆ. 11,000 KV ಅದು ಪವರ್ ಲೈನ್. ಅದು ಪವರ್ ಲೈನು ಇವನು ಮನೆ ಮೇಲೆ ಒಂದು ಸ್ವಾಗೆನ ಅಳ್ಳಾಡ್ಸೋಕೆ ಹೋಗಿದ್ದಾನೆ. ಅದು ಫುಲ್ ಟಚ್ ಆಗಿಲ್ಲ, ಎಳ್ಕೊಂಡಿರೋದು. ಅದು ತುಂಬ ದೂರ ಇದೆ. ಅಲ್ಲ ಊರಲ್ಲಿ ಎಲ್ಲ ಸ್ವಲ್ಪ ಗಲಾಟೆ ಮಾಡಿದ್ರಂತೆ, ಯಾರೂ 11 KV ಊರೊಳಗೆ ತರೋದು ಬೇಡ ಅಂತ. ಆಗ ಡೈರಿಗೆ ಊರಿಗೆ ಅನುಕೂಲ ಅನನುಕೂಲ ಎರಡೂ ಇತ್ತು ಅಂತವ ಅದನ್ನು ಆಗ ತಂದಿದ್ದಾರೆ. ಅದೇನು ತಂದಿರೋದು ಬೇಡ ಅಂತಲೂ ಇಲ್ಲ, ಬೇಕು ಅಂತಲೂ ಇಲ್ಲ, ಬೇಡ ಆಗಿರೋ ಬೇರೆ ಕಡೆಯಿಂದ ಇತ್ತಂತೆ. ಅದರಿಂದ ನಿನ್ನೆ ಈಗ KEBR ಮೇಲೆ FIR ಆಗಿದೆ, ಕೇಸ್ ಕೊಟ್ಟಿದ್ದೀವಿ, FIR ಆಗಿದೆ KEBR ಮೇಲೆ. ಅದು ಈಗ KEBR ಏನು ಡಿಸಿಷನ್ನು ಈಗ ಸರ್ಕಾರದ ಲೆವೆಲಲ್ಲಿ ಏನು ತಗೊಳ್ತಾರೋ ನೋಡೋಣ. ಅದು AEE ಎಲ್ಲ ಬಂದು ಮತ್ತು ನಮ್ಮ ಇನ್ಸ್ಪೆಕ್ಟರ್ ಹೋಗಿ ನೋಡ್ಕೊಂಡು ನಿವೃತ್ತ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಮಾನ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎನ್ನುವಂತೆ ಬೇಲೂರಿಗೂ ನನಗೂ ಅವಿನಾಭಾವ ಸಂಬಂಧ ಇರುವ ಕಾರಣದಿಂದಲೇ ಕ್ಷೇತ್ರಪಾಲಕ ಚನ್ನಕೇಶವ ಇಲ್ಲಿ ಸೇವೆ ಮಾಡಲು ಶಾಸಕನಾಗಿ ಆಯ್ಕೆಯನ್ನ ನಿಮ್ಮ ಮೂಲಕ ಮಾಡಿದ್ದಾರೆ. ನಾನು ಎಂದಿಗೂ ಶಾಸಕನಲ್ಲ, ಬದಲಾಗಿ ಸೇವಕ ಎಂಬ ಭಾವನೆಯೊಂದಿಗೆ ಜನರು ತಿಳಿಯಬೇಕಿದೆ. ಜಾಗತಿಕ ಮನ್ನಣೆ ಪಡೆದ ಬೇಲೂರು ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಪರಮ ಗುರಿಯಾಗಿದೆ. ಇಲ್ಲಿನ ಜನರ ಕಷ್ಟಗಳನ್ನು ನಾನು ಚೆನ್ನಾಗಿ ಬಲ್ಲೆ. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸುರೇಶಣ್ಣ ಎನ್ನುವ ಭಾವನೆ ನಿಜಕ್ಕೂ ಖುಷಿ ಮೂಡಿದೆ. ಕಳೆದ 5-6 ವರ್ಷದಿಂದ ನಮ್ಮ ಅಭಿಮಾನಿಗಳು ಜನ್ಮದಿನವನ್ನ ಆಚರಿಸುತ್ತಾ ಬಂದಿದ್ದಾರೆ. ಕೇವಲ ಜನ್ಮದಿನವನ್ನ ಆಚರಿಸಿದರೆ ಸಾಲದು, ಆ ಮೂಲಕ ಸೇವಾ ಕಾರ್ಯವನ್ನ ನಡೆಸಬೇಕು ಎಂದು ಆಶಾ ಕಾರ್ಯಕರ್ತೆಯರು, ಪೌರ ಕಾರ್ಮಿಕರು, ರೈತರು, ಅಂಗವಿಕಲರಿಗೆ ವಿಶೇಷವಾಗಿ ಸೇವಾ ಚಟುವಟಿಕೆ ನಡೆಸಿ ಬೃಹತ್ ರಕ್ತದಾನ ಶಿಬಿರ ನಡೆಸಿದ್ದಾರೆ. ಈ ಕಾರ್ಯ ನಿಜಕ್ಕೂ ಅಗಮ್ಯವಾಗಿದೆ. ಜನರ ಪ್ರೀತಿಯಾಗಿ ನಾನು ಕೆಲಸ ಮಾಡುವೆ ಎಂದು ಹೇಳಿದರು. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಹ ಬೃಹತ್ ರಕ್ತದಾನವನ್ನ ಮಾಡತಕ್ಕಂಥದ್ದು, ತೆಂಗಿನ ಸಸಿಗಳನ್ನ ವಿತರಣೆ ಮಾಡತಕ್ಕಂಥದ್ದು, ವಿಶೇಷವಾಗಿ ಇವತ್ತು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯಕ್ಕೆ ಒತ್ತು ಕೊಡ್ತಕ್ಕಂಥ, ಮನೆ ಮನೆಗೆ ಡೈಲಿ ಆರೋಗ್ಯವನ್ನು ಸುಧಾರಣೆ ಮಾಡತಕ್ಕಂಥ, ಎಲ್ಲ ನನ್ನ ಆತ್ಮೀಯ ಸಹೋದರರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಸೇವಾ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಕಡೆ ದುಃಖ ಆಗುತ್ತೆ, ಇವತ್ತು ಸೇವಾ ಕಾರ್ಯಗಳನ್ನ ನಮ್ಮೆಲ್ಲ ಮುಖಂಡರುಗಳು, ಯಾಕೆಂದ್ರೆ ಇಲ್ಲಿ ಹೆಸರು ಹೇಳಿಕ್ಕಾಗಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸಹೋದರ, ಯಾವುದೋ ಪೂರ್ವ ಜನರ ಪುಣ್ಯ. ಬೇಲೂರು ತಾಲೂಕಿನ ಪ್ರತಿ ಮನೆಯಲ್ಲೂ ಸಹ ನನ್ನ ತಾಯಂದಿರು, ಸಹೋದರಿದ್ದಾರೆ ಅಂದ್ರೆ ಯಾವುದೋ ಪೂರ್ವ ಜನ್ಮದ ಪುಣ್ಯ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ತೋರಿಸಬೇಕಾಗುತ್ತೆ. ಯಾವುದೇ ಊರಿಗೆ ಹೋಗ್ಲಿ, ಯಾವುದೇ ಗ್ರಾಮಕ್ಕೆ ಹೋಗ್ಲಿ, ಬಸ್ಸಲ್ಲಿ ಓಡಾಡ್ತಕ್ಕ. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ರೇಣುಕುಮಾರ್, ಪರ್ವತಯ್ಯ, ಗಂಗೇಶಣ್ಣ, ಸಿಎಸ್ ಪ್ರಕಾಶ್, ತಂಡೆಕೆರೆ ರಮೇಶ್, ನೆಟ್ಟಕೆರೆ ಮಂಜುನಾಥ್, ಡಿಶಾಂತ್, ಅಶೋಕ್, ಜಾವಗಲ್ ಪ್ರಸನ್ನ, ನಿಖಿಲ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಬಸವಣ್ಣನವರ ತತ್ವಗಳು ಜಗತ್ತು ಇರುವವರೆಗೂ ಶಾಶ್ವತವಾಗಿರಲಿವೆ ಎಂದು ತೆಂಕಲಗೋಡು ಮಠದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಸರ್ಕಾರಿ ನೌಕರರ ಸಂಘದಲ್ಲಿ ನಿವೃತ್ತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮನವಿಯನ್ನ ನೀಡಿ ಮಾತನಾಡಿದ ಬೇಲೂರು ತಾಲೂಕು ನಿವೃತ್ತ ನೌಕರರ ಸಂಘದ ಸಂಚಾಲಕ ಹಾಗೂ ಕಸಾಪ ಅಧ್ಯಕ್ಷ ಮಂಜೇಗೌಡ, 2022-24ನೇ ಸಾಲಿನಲ್ಲಿ ನಿವೃತ್ತಿಯಾದ ನೌಕರರಿಗೆ ಸರಿಯಾದ ರೀತಿಯಲ್ಲಿ ಭತ್ಯೆ ಸಿಗುತ್ತಿಲ್ಲ. ಈಗಾಗಲೇ 7ನೇ ವೇತನ ಅನುಷ್ಠಾನವಾಗಿದ್ದು ಅದು ನಿವೃತ್ತಿ ನೌಕರರಿಗೆ ಸಿಗುತ್ತಿಲ್ಲ ಹಾಗೂ 7ನೇ ವೇತನದಲ್ಲಿ ಪರಿಷ್ಕೃತ ಆದೇಶದ ಅನ್ವಯದಲ್ಲಿ 2022ರ 25 ತಿಂಗಳ ಅವಧಿಯಲ್ಲಿ ನಿವೃತ್ತರಾದ ನಿಧನ ಹೊಂದಿದ ಸರ್ಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಅನ್ವಯ ಲೆಕ್ಕಾಚಾರ ಮಾಡದೆ ಹಳೆಯ ವೇತನವನ್ನೇ ಪರಿಶೀಲಿಸುತ್ತಿರುವುದು ನಿವೃತ್ತ ನೌಕರರಿಗೆ ತೀವ್ರ ಆಘಾತವಾಗಿದ್ದು, ಆದ್ದರಿಂದ ರಾಜ್ಯ ನೌಕರರ ಸಂಘದ ರಾಜ್ಯಾಧ್ಯಕ್ಷರು 7ನೇ ಆಯೋಗದ ವರದಿಯಂತೆ ನಿವೃತ್ತ ನೌಕರರಿಗೂ ಸೌಲಭ್ಯ ಒದಗಿಸುವಂತೆ ಮನವಿ ಮಾಡಿದರು. ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯವರು ಒಂದು ಸರ್ಕಾರಿ ನೌಕರರ ಸಂಘ ಬೇಲೂರು ಇಲ್ಲಿಗೆ ಒಂದು ಮನವಿನ ಕೊಟ್ಟಿರ್ತಾರೆ. ಈ ಮನವಿಯ ಒಂದು ಉದ್ದೇಶ ಏನು ಅಂದರೆ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತಿ ಹೊಂದಿದಂಥ ಸರ್ಕಾರಿ ನೌಕರಿಗೆ ಈಗಿನ ಹೊಸ ವೇತನ ಶ್ರೇಣಿಗೆ ಅನುಗುಣವಾಗಿ DCRG, ಕಮ್ಯುಟೇಷನ್ ಮತ್ತು ಇಯರ್ ಎನ್ಕಾಶ್ಮೆಂಟ್ ಇದನ್ನು ಸರ್ಕಾರ ಮಂಜೂರು ಮಾಡಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ 1/4/2023ರಿಂದ ವೇತನ ಆಯೋಗ ರಚನೆ ಆದಂಥ ನಂತರ 1/4/2023ರ ನಂತರ 17 ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು 17% ಮಧ್ಯಂತರ ಪರಿಹಾರವನ್ನು ಕೊಟ್ಟರು. ಆ ಮಧ್ಯಂತರ ಪರಿಹಾರನ ತಗೊಂಡಂಥ ಸರ್ಕಾರಿ ನೌಕರರು ಕೂಡ ಇವತ್ತು ನಿವೃತ್ತರಾಗಿದ್ದಾರೆ. ಆದ್ದರಿಂದ ಇದ್ರ ಬಗ್ಗೆ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೀವಿ. ಏನಂತ ಅಂದರೆ ಈ ಒಂದು ಅವಧಿಯಲ್ಲಿ ಮನವಿ ಸ್ವೀಕರಿಸಿ ಮಾತನಾಡಿದ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್, 2022-24ರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಹೊಸ ವೇತನ ಶ್ರೇಣಿಯ BCRG ಕಮ್ಯುಟೇಷನ್ನಂತೆ ಸರ್ಕಾರ ಮಂಜೂರಾತಿ ನೀಡಬೇಕು. ಏಕೆಂದರೆ ನಾವು ಸಹ ಸರ್ಕಾರಿ ನೌಕರರಾಗಿದ್ದು ಅವರಿಗಾದಂತಹ ಕಷ್ಟ ನಮಗೂ ಆಗುವುದರಿಂದ ಇದಕ್ಕೆ ಪರಿಹಾರವನ್ನ ಕೂಡಲೇ ಕಂಡುಕೊಳ್ಳಬೇಕು. ನಾವು ಸಹ ನಿವೃತ್ತ ನೌಕರರ ಪರವಾಗಿ ಒತ್ತಾಯಿಸುವುದೇನೆಂದರೆ ಈ ಅವಧಿಯಲ್ಲಿ ನಿವೃತ್ತರಾದವರಿಗೆ DCRG ಮೂಲ ವೇತನಕ್ಕೆ ಅನುಗುಣವಾಗಿ ಅದನ್ನು ನೀಡಬೇಕು. ಅದಕ್ಕೆ ಸಂಪೂರ್ಣ ಸಹಕಾರವನ್ನ ತಾಲೂಕು ನೌಕರರ ಸಂಘದ ವತಿಯಿಂದ ನೀಡಲಾಗುತ್ತದೆ ಎಂದರು. ನೌಕರರ ವೇದಿಕೆ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಆರ್ ಮಂಜುನಾಥ್ ರವರಿಗೆ ನಮ್ಮ ನಿವೃತ್ತ ನೌಕರ ಸಂಘದ ವೇದಿಕೆ ವತಿಯಿಂದ 7ನೇ ವೇತನದ ಆಯೋಗದಲ್ಲಿ ಆಗಿರ್ತಕ್ಕಂತಹ ವ್ಯತ್ಯಾಸಗಳನ್ನು ಸರಿಪಡಿಸಬೇಕು ಮತ್ತು ಬೇಲೂರು ತಾಲೂಕು ನೌಕರ ಸಂಘದ ಪರವಾಗಿ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಷಡಕ್ಷರಿ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಣಕಾಸು ಸಚಿವರಿಗೆ ಈ ವರದಿಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇವೆ. ಮುಖ್ಯವಾಗಿ ಇದರಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ 1/7/2022ರಿಂದ 31/7/2024 ಅವಧಿಯಲ್ಲಿ 25 ತಿಂಗಳುಗಳ ಕಾಲ
ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ನಮಗೆ ಮಧ್ಯಂತರ ಪರಿಹಾರವಾಗಿ ಏನು ಸುಧಾಕರ್ ಅವರ ವೇತನ ಆಯೋಗ 17% ಮಧ್ಯಂತರ ಪರಿಹಾರ ನೀಡಿತ್ತು. ಆ ಅವಧಿನಲ್ಲಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೌಕರರ ಸಂಘದ ಉಪಾಧ್ಯಕ್ಷ ಪೂರ್ಣೇಶ್ ತಿಮ್ಮೇಗೌಡ, ರಾಮಚಂದ್ರ, ರೇವಣ್ಣ, ದೂಳವ, ರಮೇಶ್, ಜಯಪ್ಪ, ಶಿವಣ್ಣ, ಮುಳ್ಳೇಗೌಡ, ಕಾಣೇಗೌಡ, ಶಿವರಾಮ್ ಸೇರಿದಂತೆ ಇತರರಿದ್ದರು. ಬಸವಣ್ಣನವರ ತತ್ವಗಳು ಜಗತ್ತು ಇರುವವರೆಗೂ ಶಾಶ್ವತವಾಗಿರಲಿವೆ ಎಂದು ತೆಂಕಲಗೋಟು ಮಠದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಮಂಗಳವಾರ ಮಲೆನಾಡು ವೀರಶೈವ ಸಮಾಜದ ಬಸವಣ್ಣನವರ ಪುತ್ಥಳಿ ನಿರ್ಮಾಣಕ್ಕೆ ಸಹಕರಿಸಿದ ದಾನಿಗಳಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಅವರು, ಮಾನವರು ಆಧುನಿಕ ಯುಗದಲ್ಲಿ ಚಂದ್ರಲೋಕ ಮಂಗಳ ಗ್ರಹಕ್ಕೆ ಹೋಗಿ ಬಂದಿದ್ದಾರೆ. ಆದರೆ ಮನುಷ್ಯರೊಂದಿಗೆ ಹೇಗೆ ವರ್ತನೆ ಮಾಡಬೇಕು ಎಂಬುದು ತಿಳಿಯದೇ ಇರುವುದು ಇಲ್ಲಿನ ಸಮಾಜದಲ್ಲಿನ ಸಂಘರ್ಷಕ್ಕೆ ಕಾರಣವಾಗಿದೆ. ಸಮಾಜದ ಸುಧಾರಣೆಗಾಗಿ ತಮ್ಮ ಜೀವನವನ್ನು ಅರ್ಪಿಸಿಕೊಂಡವನು ಮಾತ್ರ ಸಮಾಜಕ್ಕೆ ಆಸ್ತಿಯಾಗುತ್ತಾನೆ ಹೊರತು ಸ್ವಂತಕ್ಕೆ ದುಡಿದವನಲ್ಲ. ಈ ಮನುಷ್ಯನ ದೇಹ ಇರುವುದು ಪರೋಪಕಾರಕ್ಕಾಗಿ. ಎಲ್ಲಿಯವರೆಗೂ ನಮಗೆ ಸುಭದ್ರ ಸಮಾಜ ಕಟ್ಟುವ ಮನಸ್ಸು ಬರುವುದಿಲ್ಲವೋ ಅದುವರೆಗೆ ಸಮಾಜ ಸುಧಾರಣೆ ಕಷ್ಟವಾಗಲಿದೆ. ನಮ್ಮ ಅಸ್ಮಿತೆ ಹಾಗೂ ಅಸ್ತಿತ್ವ ಸದಾ ಇರಬೇಕು ಎಂದರೆ ಸಮಾಜಕ್ಕಾಗಿ ಕೆಲಸ ಮಾಡಿ ಎಂದರು. ವೀರಶೈವ ಧರ್ಮ ಅಥವಾ ದರ್ಶನ ಅಂತ ಕೇಳಿದ್ರೆ ಬಹುಶಃ ನಾವು ಇತಿಹಾಸವನ್ನ ನೋಡಿದಾಗ ಪ್ರಪ್ರಥಮವಾಗಿ ಸಮಾಜದಲ್ಲಿ ಸಮಾನತೆಯನ್ನ ತಂದಂತಹ ಧರ್ಮ ಯಾವ್ದಾದ್ರು ಇದ್ರೆ ಅದು ವಿಮಲ ವೀರಶೈವ ಧರ್ಮ ಅಂತಕ್ಕಂಥ ಮಾತನ್ನ ನಾವು ಹೇಳಬೇಕು ಮತ್ತು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಅದನ್ನ ಹೇಳಬೇಕಾಗಿದೆ. ಸಮಾಜದಲ್ಲಿ ಅಸಮಾನತೆಗಳು ತಾಂಡವವಾಡ್ತಿದ್ದಂತಹ ಸಂದರ್ಭದಲ್ಲಿ ಮನುಷ್ಯನ ನಡುವೆ ಜಾತಿಗಳ ನಡುವೆ ಕಲಹಗಳು ಏರ್ಪಟ್ಟಂತಹ ಸಂದರ್ಭದಲ್ಲಿ ಸಮಾಜಕ್ಕೆ ಮುಖ್ಯವಾಗಿ ಸಮಾನತೆ ಬೇಕಾಗಿದೆ. ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡಂತಹ ಮನುಷ್ಯ ಮಾನವೀಯ ಮೌಲ್ಯಗಳನ್ನ ಮರೆತಿದ್ದಾನೆ. ಅವುಗಳು ನೆಲೆ ನಿಲ್ಬೇಕು ಸಮಾಜದಲ್ಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ಇಟ್ಟುಕೊಂಡು ಸ್ಥಾಪಿತಗೊಂಡಂತಹ ಧರ್ಮ ಅದುವೇ ವೀರಶೈವ ಧರ್ಮ. ನಾವಿಷ್ಟೆಲ್ಲ ವೀರಶೈವರಿದ್ದೇವೆ ಇಲ್ಲಿ. ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷ ಶಂಕರ್ ಬಿದರಿ ಮಾತನಾಡಿ, 12ನೇ ಶತಮಾನದಲ್ಲಿ ಬದುಕಿದ್ದ ಬಸವಣ್ಣ ಇಡೀ ಮನುಕುಲಕ್ಕೆ ಮಾದರಿ. ಇವರು ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಲ್ಲ, ಮನುಷ್ಯ ಹೇಗೆ ಬದುಕಬೇಕು ಎಂಬುದನ್ನು ಹೇಳಿಕೊಟ್ಟ ಧೀಮಂತರ ಪುತ್ಥಳಿಗಳು ಎಲ್ಲಾ ಪಟ್ಟಣಗಳಲ್ಲೂ ಸ್ಥಾಪಿಸುವ ಮೂಲಕ ಮುಂದಿನ ತಲೆಮಾರಿಗೆ ಅವರ ತತ್ವಗಳನ್ನು ಕೊಂಡೊಯ್ಯಬೇಕಾಗಿದೆ. ಎಲ್ಲಾ ಧರ್ಮಗಳನ್ನ ತಮ್ಮವರು ಎಂದು ಕರೆದೊಯ್ಯುವವರು ವೀರಶೈವರು ಮಾತ್ರ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಇಂದು ದಾರುಣ ಸ್ಥಿತಿಯಲ್ಲಿದೆ. ಈ ಧರ್ಮಕ್ಕೆ ಬಂದಿರುವ ಅಧೋಗತಿ ಬೇರೆ ಯಾವ ಸಮಾಜಕ್ಕೂ ಬಂದಿಲ್ಲ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತರ ಸಂಖ್ಯೆ ಹೆಚ್ಚಿದರೂ ಸಂಘಟನೆ ಸೊರಗಲು ಕಾರಣವನ್ನ ಹುಡುಕಬೇಕಾಗಿದೆ ಎಂದರು. ನಿಮ್ಮೆಲ್ಲರ ದರ್ಶನವನ್ನು ಪಡೆಯಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಸನ್ಮಾನಿಸಿ, ಇದು ಜಗಜ್ಯೋತಿ ಬಸವೇಶ್ವರರು ವೀರಶೈವ ಅಥವಾ ಲಿಂಗಾಯತ ಸಮಾಜದ ಆಸ್ತಿ ಅಲ್ಲ. ಜಗಜ್ಯೋತಿ ಬಸವೇಶ್ವರರು ಬಸವಾದಿ ಶರಣರು 800 ಕೋಟಿ ಮಾನವ ಜನಾಂಗದ ಆಸ್ತಿ. ಅದಕ್ಕೆ ಅವ್ರ ಮೇಲೆ ನಮಗೇನು ವೈಯಕ್ತಿಕವಾದಂತಹ ಅಥವಾ ಸಮಾಜಕ್ಕೆ ಮಾತ್ರ ಹಕ್ಕಿಲ್ಲ. ಅವರು ಇಡೀ 800 ಕೋಟಿ ಮಾನವ ಜನಾಂಗಕ್ಕೆ ಅವರು ಆದರ್ಶ, ಅವರು ಮಾರ್ಗದರ್ಶಕರು, ಅವರೇ ಪ್ರೇರಕರು. ಇವತ್ತು ಆ ಒಂದು ಮಹಾಮಹಿಮರ ಮೂರ್ತಿಯನ್ನ ಇಲ್ಲಿ ಪುಣ್ಯ ಸ್ಥಳವಾಗಿರ್ತಕ್ಕಂಥ ಸಕಲೇಶಪುರದಲ್ಲಿ ಸ್ಥಾಪಿಸಿರ್ತಕ್ಕಂಥದ್ದು ನಿಜವಾಗಿಯೂ ಒಂದು ಅಭಿನಂದನೀಯ ಕಾರ್ಯ, ಸ್ತುತ್ಯವಾದಂತಹ ಕಾರ್ಯ ಮತ್ತು ಬಹಳ ಯೋಗ್ಯವಾದ. ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಸಂಸ್ಥಾನದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಪರಮೇಶ್, ಸಮಾಜ ಸೇವಕ ಬನ್ನಹಳ್ಳಿ ಪುನೀತ್, ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ದಿವಾನ್ ದೇವರಾಜ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಅಕ್ರಮ ವಲಸೆ ಕಾರ್ಮಿಕರಿಂದ ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ಉಂಟಾಗುವ ಅಪಾಯ ಹೆಚ್ಚಿದ್ದು, ಕೂಡಲೇ ವಲಸೆ ಕಾರ್ಮಿಕರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಎನ್ ರವಿಕುಮಾರ್ ಆಗ್ರಹಿಸಿದರು. ಅರ್ಕಲ್ಗೂಡಿನಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿಗೆ ಇತ್ತೀಚಿನ ದಿನಗಳಲ್ಲಿ ಅಸ್ಸಾಂ ರಾಜ್ಯದ ಹೆಸರು ಹೇಳಿಕೊಂಡು ವಲಸೆ ಬರುತ್ತಿರುವ ಕಾರ್ಮಿಕರ ಸಂಖ್ಯೆ ಹೆಚ್ಚುತ್ತಿದೆ. ವಲಸೆ ಕಾರ್ಮಿಕರಲ್ಲಿ ಕೆಲವರು ಹೈದರಾಬಾದ್ ಹೆಸರು ಹೇಳಿದ್ರೆ ಆಧಾರ್ ಕಾರ್ಡ್ನಲ್ಲಿ ಬೇರೆ ಊರಿನ ಮಾಹಿತಿ ಇದೆ. ಇನ್ನು ಕೆಲವರು ಅಸ್ಸಾಂ ರಾಜ್ಯದವರೆಂದು ಹೇಳುತ್ತಾರೆ, ಆದರೆ ಅವರ ಬಳಿ ಯಾವುದೇ ಮಾಹಿತಿ ಇಲ್ಲ. ಅಸ್ಸಾಂ ರಾಜ್ಯದ ಹೆಸರು ಹೇಳಿಕೊಂಡು ಬರುತ್ತಿರುವವರು ಬಾಂಗ್ಲಾದೇಶದ ಅಕ್ರಮ ವಲಸಿಗರೆಂಬ ಶಂಕೆ ವ್ಯಕ್ತವಾಗಿದೆ. ಅಕ್ರಮ ವಲಸಿಗರ ಕುರಿತು ತನಿಖೆ ನಡೆಸುವಲ್ಲಿ ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಅಸ್ಸಾಂ ರಾಜ್ಯದ ವಲಸೆ ಕಾರ್ಮಿಕರು
ಕಾರ್ಮಿಕರು ಬಂದರೆ ಯಾವುದೇ ಅಡ್ಡಿ ಇಲ್ಲ. ಆದರೆ ವಲಸೆ ಕಾರ್ಮಿಕರ ಬಗ್ಗೆ ಕಿಂಚಿತ್ತೂ ಮಾಹಿತಿ ಇಲ್ಲದ ಕಾರ್ಮಿಕ ಇಲಾಖೆ ಇಲ್ಲಿ ಇದೆಯೋ ಇಲ್ಲವೋ ಎಂಬ ಅನುಮಾನ ಕಾಡುತ್ತಿದೆ. ವಲಸೆ ಕಾರ್ಮಿಕರನ್ನ ಕರೆತರುತ್ತಿರುವವರು ಯಾರು ಎಂಬುದು ಕೂಡ ಮಾಹಿತಿ ಇಲ್ಲ. ಎಲ್ಲಿಂದ ಬರುತ್ತಾರೆ, ಅವರನ್ನ ಯಾವ ವಾಹನದಲ್ಲಿ ಕರೆತರುತ್ತಿದ್ದಾರೆ ಎನ್ನುವ ಸುಳಿವು ಕೂಡ ಪೊಲೀಸ್ ಇಲಾಖೆಗೆ ಇಲ್ಲದಿರುವುದು ದುರಂತದ ಸಂಗತಿ. ತಾಲೂಕು ಆಡಳಿತ ಸೂಕ್ತ ತನಿಖೆ ಕೈಗೊಂಡು ಅಕ್ರಮ ವಲಸೆ ಕಾರ್ಮಿಕರಿಗೆ ಕಡಿವಾಣ ಹಾಕದಿದ್ದರೆ ತೀವ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಅವ್ರಿಗೆ ಒಂದು ವೇಷಭೂಷಣ, ಅಸ್ಸಾಮಿ ವೇಷಭೂಷಣ ಇರ್ತದೆ, ಅಸ್ಸಾಮಿ ಭಾಷೆ ಇರ್ತದೆ, ಅಸ್ಸಾಮಿ ಸಂಸ್ಕೃತಿ ಇರ್ತದೆ. ಇದು ಯಾವುದೋ ಅವ್ರಿಗೆ ಕಾಣ್ತಾ ಇಲ್ವಲ್ಲ ಏನಕ್ಕೆ? ಅಸ್ಸಾಂನಲ್ಲಿ 59% ಹಿಂದೂಗಳಿದ್ದಾರೆ. 59% ಹಿಂದೂಗಳಲ್ಲಿ ಹೆಚ್ಚು ಹಿಂದೂಗಳು ಒಬ್ರು ಕಾಣಲ್ವಲ್ಲ ಯಾಕೆ? ಈಗ ಬಂದಂಥ ಸಂದರ್ಭದಲ್ಲಿ ಕೇವಲ ಒಂದೇ ಜನಾಂಗದಲ್ಲಿ ಬಡತನ ಬಂದಿದೆಯಾ ಅಸ್ಸಾಮಲ್ಲಿ? ಅಸ್ಸಾಮಿನ ಈ ವಿವಿಧ ಭಾಗಗಳ ಅಲ್ಲಿ ಎರಡು ಬಹಳ ಇದಾದಂಥ 2 ಬುಡಕಟ್ಟುಗಳಿದೆ. ಆ 2 ಬುಡಕಟ್ಟು ಏನು ಅಂದರೆ ಕಚಾರಿಯಾ ಮತ್ತು ಚಾಟಿಯಾ ಅಂತ 2 ಬುಡಕಟ್ಟು ಜನಾಂಗಗಳಿದೆ. ಆ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಅವರು ಆ ಒಂದು 2 ಬುಡಕಟ್ಟು ಜನಾಂಗಗಳು ಇದೆ. ಆ ಬುಡಕಟ್ಟು ಜನಾಂಗಗಳು ಬಂದರೆ ಅವ್ರ ಸಂಸ್ಕೃತಿನ ಇಲ್ಲಿ ಮೆರಿಬೇಕು, ತೋರಿಸ್ಬೇಕು. ಅವರಲ್ಲಿ ತುಂಬ ಬಡತನ ಇದೆ. ಅವರು ಬಂದಿರುವಂಥ ಸಾಧ್ಯತೆಗಳು ಇಲ್ಲಿಲ್ಲ. ಹೋಗ್ಲಿ, ಇಷ್ಟೆಲ್ಲ ಪತ್ರಕರ್ತರು. ಮುಖಂಡರಾದ ಶಶಿಕುಮಾರ್ ಮಾತನಾಡಿ, ಅಸ್ಸಾಂ ವಲಸಿಗರ ಕಾರ್ಮಿಕರೆಂದು ಹೇಳಿಕೊಂಡು ಬಂದಿರುವ ಮಹಿಳೆಯರು ಕೂಲಿ ಕೆಲಸಕ್ಕೆ ಹೋಗುತ್ತಾರೆ. ಇಲ್ಲದಿದ್ದಲ್ಲಿ ರಸ್ತೆ ಬದಿಯಲ್ಲಿ ತಿರುಗಾಟಿಕೊಂಡು ಅನೈತಿಕ ಚಟುವಟಿಕೆಗೆ ಯುವಕರನ್ನ ಉತ್ತೇಜಿಸುತ್ತಿರುವ ಬಗ್ಗೆ ಅನುಮಾನವಿದ್ದು ಸುತ್ತಮುತ್ತ ವಾಸಿಸುವ ನಿವಾಸಿಗಳು ದೂರವಿರುತ್ತಾರೆ ಎಂದರು. ಯಾವುದೇ ಜಾಗದಲ್ಲಾದರೂ ಕೂಡ ಬದುಕೋಕ್ಕೆ ಅವಕಾಶ ಇದೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಇಲ್ಲಿ ಒಂದು ಸಂಶಯ ಯಾಕಪ್ಪ ಬರುತ್ತೆ ಅಂತಂದರೆ, ಅಸ್ಸಾಂ ನಿಜವಾಗ್ಲೂ ಅಸ್ಸಾಂನವರೇ ಆಗಿದ್ದರೆ ಖಂಡಿತ ಬಂದು ಇಲ್ಲಿ ವಾಸ ಮಾಡಲಿ, ಬೇಡ ಅಂತ ಹೇಳಲ್ಲ. ಅದಕ್ಕೆ ಆದಂಥ ಒಂದು ಫಾರ್ಮಾಲಿಟೀಸ್ ಇದೆ. ತಾಲೂಕು ಕಚೇರಿಗೆ ಮಾಹಿತಿ ಕೊಡಬೇಕು, ಜಿಲ್ಲಾ ಕಚೇರಿಗೆ ಮಾಹಿತಿ ಕೊಡಬೇಕು. ಮಾಹಿತಿ ಕೊಟ್ಟು ನಾವು ಇಂಥ ಕಡೆಯಿಂದ ಬರ್ತಿದ್ದೀವಿ ಅಂತ ಹೇಳಬೇಕು. ಆದರೆ ಇಲ್ಲಿ ಒಂದು ಅನುಮಾನ ಏನಪ್ಪ ಬರುತ್ತೆ ಅಂತಂದರೆ, ಪ್ರತಿ ತಿಂಗಳು 40ರಿಂದ 100 ಜನದಷ್ಟು ಜನ ವಲಸಿಗರು ಇಲ್ಲಿಗೆ ಬರ್ತಾ ಇದ್ದಾರೆ. ಇವರು ಅಸ್ಸಾಂನವರೇ ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಆಗಲೇ ರವಿಕುಮಾರ್ ಸರ್ ಹೇಳಿದಾಗೆ ಆಧಾರ್ ಕಾರ್ಡ್ನಲ್ಲಿ ಹೈದರಾಬಾದ್ ಅಡ್ರೆಸ್ ಇದೆ, ಅವ್ರನ್ನವ್ರ ಅಸ್ಸಾಂ ಅಂತ ಹೇಳ್ತಾರೆ. ಆಧಾರ್ ಕಾರ್ಡ್ನಲ್ಲಿ ಫೀಮೇಲ್ ಅಂತ ಇದೆ, ಅವ್ರನ್ನವ್ರ ಮೇಲ್ ಹೆಸರು ಹೇಳ್ತಾರೆ. ಈ ಥರ ವಿಚಿತ್ರವಾಗಿ ಆಧಾರ್ ಕಾರ್ಡ್ನ ಮಾಡಿಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಮಾಡಿಕೊಟ್ಟವ್ರನ್ನ ಈಗಾಗಲೇ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ DC ಅವರು ಆದೇಶ ಮಾಡಿದ್ದಾರೆ. ಅದು ಒಂದು ಕಡೆ. ಆದರೆ ಇಲ್ಲಿ ಬಂದಿರೋಂಥ ವಲಸಿಗರು, ನಾವು ಅಸ್ಸಾಂ ವಲಸಿಗರು ಅಂತ ಹೇಳಲ್ಲ, ಬಾಂಗ್ಲಾ ವಲಸಿಗರೇ ಆಗಿರ್ಬೋದು. ನಮ್ಗೆ ಅನುಮಾನ ಬರ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿಯವರೇ ಕೆಲವರು ಕೂಲಿಗೋಸ್ಕರ ಬೇರೆ ಕಡೆಯಿಂದ ಕರ್ಕೊಂಡು. ಈ ಸಂದರ್ಭದಲ್ಲಿ ಮುಖಂಡ ನಾಗೇಂದ್ರ, ರವಿ, ಪ್ರವೀಣ್ ಕುಮಾರ್ ಇದ್ದರು. ಟಿ. ನರಸೀಪುರ ಪುರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಿ. ವಸಂತ್ ಶ್ರೀಕಂಠ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ರಾಜೇಶ್ವರಿ ರಾಘವೇಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮಾತನಾಡಿ, ಟಿ. ನರಸೀಪುರ ಹಾಗೂ ವರುಣ ವಿಧಾನಸಭಾ ಕ್ಷೇತ್ರಗಳು ಪುರಸಭೆ ವ್ಯಾಪ್ತಿಗೆ ಒಳಪಟ್ಟಿದ್ದು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ H. ಸಿ. ಮಹದೇವರವರು ಹಾಗೂ ಸಂಸದರಾದ ಸುನೀಲ್ ಬೋಸ್ ಹಾಗೂ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರ ಅಣತಿಯಂತೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ನಮ್ಮ ಅವಧಿಯಲ್ಲಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲಾ ಸದಸ್ಯರ ಬೆಂಬಲ ಪಡೆದು ಕರ್ತವ್ಯ ನಿರ್ವಹಿಸುವುದಾಗಿ ತಿಳಿಸಿದರು. ಮತ್ತು ಅದೇ ತರಹ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮೊದಲನೇದಾಗಿ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ H. ಸಿ. ಮಹದೇವಪ್ಪರವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ಮತ್ತು ನಮ್ಮ ಲೋಕಸಭಾ ಸದಸ್ಯರಾದಂತಹ ಸುನೀಲ್ ಬೋಸ್ರವರ ಏನು ಒಂದು ಅಣತಿಯಂತೆ ಮತ್ತು ಅವರು ಏನು ಮಾರ್ಗದರ್ಶನ ನೀಡಿದ್ದಾರೆ ಅದರಂತೆ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು ಅವರು ಹೇಳಿದ ಮಾತಿನಂತೆ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ಮತ್ತು ಅವರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಟಿ.ಎಂ. ನಂಜುಂಡಸ್ವಾಮಿ ಸೇರಿದಂತೆ ಇತರರಿದ್ದರು. ವರದಿ ಎಂ. ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ. ನರಸೀಪುರ. ಕೊಪ್ಪಳ ಜಿಲ್ಲಾ ಕುಕನೂರು ವಲಯ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕ್ರೀಡಾಕೂಟವು ಮಂಗಳವಾರ ಕುಕನೂರಿನ ವಿದ್ಯಾನಂದ ಗುರುಕುಲ ಶಾಲಾ ಆವರಣದಲ್ಲಿ ಜರುಗಿತು. ಕ್ರೀಡಾಕೂಟ ಉದ್ದೇಶಿಸಿ ಮಾತನಾಡಿದ ಅಕ್ಷರ ದಾಸೋಹ ಕೇಂದ್ರ ಸಹಾಯಕ ನಿರ್ದೇಶಕ ಟಿ.ಜೆ. ದಾನಿ, ಇಂದಿನ ದಿನಮಾನಗಳಲ್ಲಿ ಕ್ರೀಡಾ ಆಸಕ್ತಿ ಎಂಬುದು ಕ್ಷೀಣಿಸುತ್ತಾ ಹೋಗುತ್ತಿದ್ದು, ಅವುಗಳ ಅಭಿವೃದ್ಧಿಗೆ ಕ್ರೀಡಾ ಆಸಕ್ತಿ ಮುಖ್ಯವಾಗಿದೆ. ಸದೃಢ ದೇಹದಲ್ಲಿ ಸದೃಢ ಆರೋಗ್ಯ ಇರಬೇಕು ಎಂದರೆ ಕ್ರೀಡೆ ಅತ್ಯವಶ್ಯಕವಾಗಿ ಬೆಳೆಯಬೇಕಿದ್ದು, ಸೋಲು ಗೆಲುವು ಮುಖ್ಯವಲ್ಲ. ಆಟದಲ್ಲಿ ಸಮಾನತೆ ಕಾಣಲು ಪ್ರಯತ್ನಿಸಬೇಕೆಂದು ತಿಳಿಸಿದರು. ಪ್ರಯತ್ನ ಆಗಲಿ ಮತ್ತು ಅವರು ಒಳ್ಳೆ ಪ್ರಚೋದನೆ ಇರಲಿ, ಆದರೆ ಗದ್ದಲ ಬೇಡ ಅಂತ ನನ್ನ ವಿಚಾರ. ಯಾರು ಗ್ರಾಮಸ್ಥರು ಯಾರು ಭಾಗವಹಿಸಿದ್ರು ನೋಡಲಿ, ವೀಕ್ಷಣೆ ಮಾಡಿರಿ, ಪ್ರೋತ್ಸಾಹಿಸಿರಿ. ಆದರೆ ಯಾವುದೋ ತೊಂದರೆಗೆ ಆಸ್ಪದ ಮಾಡಿಕೊಡದೆ ಎಲ್ಲ ನಿರ್ಣಾಯಕರು ನಿಜವಾದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ನಡೀಲಿ.
ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲೂ ಸಹಿತ ನಮ್ಮ ವಿದ್ಯಾರ್ಥಿಗಳಿಗೆ ಬರುವಂಥ ಕೆಲಸ ಆಗಬೇಕು. ಸೊ ಹಾಗಾಗಿ ಅಂತಂದ್ರೆ ಇವತ್ತು ಈ ಕ್ರೀಡಾಕೂಟದಲ್ಲಿ ಕ್ರೀಡಾಕೂಟನ ಆಯೋಜಿಸಿದ್ದೀರಿ. ಈ ಆಯೋಜಕರು ಈ ವೇದಿಕೆ ನನ್ನನ್ನು ಈ ವೇಳೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಲಲಿತಮ್ಮ ಯಡಿಯಾಪುರ, ವಿದ್ಯಾನಂದ ಗುರುಕುಲ ವಿಶ್ವಸ್ತ ಮಂಡಳಿಯ ಕಾರ್ಯದರ್ಶಿ ಜಿವಿ ಜಾಗೀರ್ದಾರ, ಪ್ರಮುಖರಾದ ಉಮೇಶ್ ಕಂಬಳಿ, ಮಹೇಶ್ ಸಬ್ರದ, ಪೀರ್ಸಾಬ್ ದಫೆದಾರ, ಮುಖ್ಯ ಶಿಕ್ಷಕ ಸೋಮಶೇಖರ್ ನಿಲೋಗಲ, ಮಾರುತೇಶ್ ತಳವಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಕಳೆದ 2 ವರ್ಷಗಳಿಂದ 4 ಬಾರಿ ಕ್ರಿಯಾ ಯೋಜನೆ ಮಾಡಲಾಗಿದ್ದು 4 ಕೋಟಿಗೂ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದೆ. ಆದರೆ ಬಿಜೆಪಿ ಸದಸ್ಯರಿರುವ ವಾರ್ಡ್ಗಳಿಗೆ ಮಾತ್ರ ಬಿಡುಗಾಸು ಅನುದಾನ ಒದಗಿಸದೆ ಅಧಿಕಾರಿಗಳು ತಾರತಮ್ಯದ ಧೋರಣೆಯನ್ನ ತಾಳುತ್ತಿದ್ದಾರೆ ಎಂದು ಹಾಲಿ ಪಟ್ಟಣ ಪಂಚಾಯತ್ ಸದಸ್ಯ ದಯಾನಂದ್ ನಾಯಕ್ ಆರೋಪಿಸಿದರು. ಭಟ್ಕಳದ ಜಾಲಿ ಪಟ್ಟಣ ಪಂಚಾಯತ್ ಅನುದಾನ ಹಂಚಿಕೆಯಲ್ಲಾದ ತಾರತಮ್ಯ ನೀತಿಯನ್ನ ಖಂಡಿಸಿ ಪಟ್ಟಣ ಪಂಚಾಯತ್ ಕಚೇರಿಯಲ್ಲಿ ಅಹೋರಾತ್ರಿ ಧರಣಿ ಕೈಗೊಂಡು ಮಾತನಾಡಿದ ಅವರು, ಬಿಡುಗಡೆಗೊಂಡಿರುವ ಸುಮಾರು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಕೆಲವು ವಾರ್ಡ್ಗಳಿಗೆ 30 ರಿಂದ 40 ಲಕ್ಷ ಅನುದಾನವನ್ನು ಒದಗಿಸಲಾಗಿದೆ. ಆದರೆ ಬಿಜೆಪಿ ಸದಸ್ಯರಿರುವ ವಾರ್ಡ್ಗಳಿಗೆ ಯಾವುದೇ ಅನುದಾನವನ್ನು ಒದಗಿಸಿಲ್ಲ. ಈ ಕುರಿತಾಗಿ ತಹಶೀಲ್ದಾರರಿಗೆ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಬೆಳಗ್ಗೆ ಒಳಚರಂಡಿ ಕಾಮಗಾರಿಗೆ ಸಂಬಂಧಿಸಿದಂತೆ ತುರ್ತು ಸಭೆಯನ್ನ ಕರೆಯಲಾಗಿತ್ತು. ಆಗ ಈ ವಿಷಯ ಕುರಿತು ಪ್ರಸ್ತಾಪಿಸಿದಾಗ ಅನುದಾನವನ್ನು ಒದಗಿಸಿಕೊಡದು ಎಂದು ಹೇಳುತ್ತಿದ್ದಾರೆ. ಇದರಲ್ಲಿ ಯಾವ ಸಾಮಾಜಿಕ ನ್ಯಾಯವಿದೆ? ಅಧಿಕಾರಿಗಳು ಇದಕ್ಕೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಧರಣಿ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ಎಚ್ಚರಿಸಿದರು. ಇದು ನಿಮಗೆ ಮುಂದೆ ಹಾಕೊಡ್ತೆ, ಈಗ ಹಾಕುವುದಿಲ್ಲ, ಹಿಂದೆ ಹಾಕಿದ್ರಲ್ಲ, ಹಾಗೆ ಹೀಗೆ ಉಡಾಪಿ ಉತ್ತರ ಕೊಡ್ತಾರೆ ಅಧಿಕಾರಿಗಳು. ಅಧಿಕಾರಿಗೆ ನಾವು ಮೊನ್ನೆ ತಹಸೀಲ್ದಾರ್ ಮನವಿ ಕೊಟ್ಟಿದ್ವಿ. ತಹಸೀಲ್ದಾರ್ ನಮಗೆ ಭರವಸೆ ಕೊಟ್ಟಿದ್ರು, ನಾನು ಇದನ್ನ ಪೂರ್ಣ ಸಮಸ್ಯೆ ಬಗೆಹರಿಸಿದೆ. ಸೋಮವಾರ ದಿವಸ ನಾನು ಹೇಳಿದ್ದೆ ತುರ್ತು ಸಭೆ ಉಂಟು ಬೆಳಗ್ಗೆ ಸರ್, ಅಡ್ಡಿಲ್ಲ, ನಾನು ಕೂಡಲೇ ಒಂದು ಲೆಟರ್ ಇದು ಮಾಡ್ತೀನಿ ಚೀಫ್ ಆಫೀಸರ್ಗೆ. ಇನ್ನೂ ತನಕ ಯಾವುದೇ ಲೆಟರ್ ಬರಲಿಲ್ಲ, ಯಾವುದೇ ನಮಗೂ ರೆಸ್ಪಾನ್ಸ್ ಮಾಡಲಿಲ್ಲ. ಆದ್ದರಿಂದ ಮತ್ತೆ ನಾನು ಇಲ್ಲಿ ಧರಣಿ ಕೂತಾನೆ, ನನಗೆ ನ್ಯಾಯ ಬೇಕನ್ಕಂಡು. ಈಗ ಇದಿಷ್ಟು ಕೆಲವೊಂದು ವಾರ್ಡ್ಗೆ ಏನಿಲ್ಲ ಅಂದರೆ ಒಂದು 30 ರಿಂದ 40 ಲಕ್ಷ ಅನುದಾನ ಹಾಕಿದ್ದಾರೆ ಒಂದೇ ವಾರ್ಡ್ಗೆ. ಈಗ ನಾವು ಏನು ತಪ್ಪು ಮಾಡಿದ್ದೀವಿ? ನನಗೆ ಜನ ಪಬ್ಲಿಕ್ ಕೇಳ್ತಾ ಇದ್ದಾರೆ, ನನ್ನನ್ನು ಆಯ್ಕೆ ಮಾಡಿದ್ದಾರೆ, ನಾನು ಜನರ ಸಲುವಾಗಿ ಕೆಲಸ ಮಾಡಬೇಕಾಗಿದೆ. ನನಗೇನು ನನ್ನ ಮನೆ ಎದುರಿಗೆ ಗಟಾರ ಬಾವಿ ಏನು ಬೇಡ. ಮೊದಲೆಲ್ಲ ಮೆಂಬರ್ದು ಒಂದು ಸಿಸ್ಟಮ್ ಇತ್ತು, ಒಂದು ಗೌರ್ಮೆಂಟ್ ಬಾವಿ ಬಂದರೂ ಅವ್ರ ಮನೆಗೆ ಬೇಕಿತ್ತು, ಒಂದು ಚರಂಡಿ ಬಂದ್ರೆ ಅವ್ರ ಮನೆ ಮುಂದೆ. ಜನರು ಅವಾಗ ಯಾರು ಪ್ರಶ್ನೆ ಮಾಡೋದಿಲ್ಲ. ರಾಜಕೀಯದಲ್ಲಿ ಬದಲಾವಣೆ ಬೇಕಂತಾರೆ. ಬದಲಾವಣೆ ಹೇಗಾಗತ್ತೆ? ನಾವೆಲ್ಲ ಒಟ್ಟಾಗಿ ಈ ರೀತಿ ಒಂದು ಪ್ರತಿಭಟನೆ ಮಾಡಿ ಕೇಳಿದಾಗ ಮಾತ್ರ ಅಲ್ವಾ? ನಾನೇನು ಕೇಳ್ತಾ ಇದ್ದೀನಿ, ಈಗೇನು ಮಾನ್ಯ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ನನ್ನ ತೆರಿಗೆ. ಪ್ರತಿಭಟನೆಯಲ್ಲಿ ದಯಾನಂದ್ ನಾಯಕ್, ವೆಂಕಟೇಶ್ ನಾಯಕ್, ಈಶ್ವರ ಉಡಳಿ ಸಾಲ, ಬಾಬು ನಾಯಕ್ ಮತ್ತಿತರರಿದ್ದರು. ಡೇರಿಯಲ್ಲಿ ಕಳಪೆ ಗುಣಮಟ್ಟದ ಹಾಲು ಪೂರೈಕೆ ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮನ್ಮೂಲ್ ನಿರ್ದೇಶಕ ಡಾಲು ರವಿ ಎಚ್ಚರಿಕೆ ನೀಡಿದರು. ಕೇರ್ಪೇಟೆ ತಾಲೂಕಿನ ಲಕ್ಷ್ಮೀಪುರ ಕಾಗೇಪುರ ಗ್ರಾಮದ ಉತ್ಪಾದಕರ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ವೈಯಕ್ತಿಕ ಹಿತಾಸಕ್ತಿಗಾಗಿ ಕೆಲವರು ಕಳಪೆ ಗುಣಮಟ್ಟದ ಹಾಲು ಹಾಕುತ್ತಾರೆ, ಸಿಬ್ಬಂದಿಗೆ ಬೆದರಿಕೆಯನ್ನುಡುತ್ತಾರೆ. ಇಂತಹ ಕ್ರಮಗಳಿಂದ ಸಂಘದ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಯಾರೇ ಆಗಲಿ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಿಬ್ಬಂದಿ ಮೇಲೆ ಹಲ್ಲೆ, ಬೆದರಿಕೆಯನ್ನುಡಿದರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಕೆಲವರು ಇದು ಇರ್ತದೆ, ಅಂಥದ್ದಿದ್ರೆ ಬೇಡ. ಯಾಕೆಂದ್ರೆ ನಿಮ್ದು ಒಂದು ಲೀಟರ್ ಹಾಲಿಗೆ 10 ml ನೀರು ಬಿದ್ದರೆ ಪೌಡ್ರ್ ಆಗೋ ಅಂಶ ಹೊಡೆದಾಗ್ತದೆ. ಆಗ 8 ಆದ್ರೆ ನಿಮ್ಮ ಇಡೀ ಎಲ್ರಿಗೂ ಲಾಸ್ ಆಗೋದು. ಸರ್ಕಾರದ 5 ರೂಪಾಯಿ ಕಟ್ಟಾಯ್ತದೆ, ಪ್ಲಸ್ ನಿಮ್ಮದು ಏನೋ 2 ಚೀಲ ರೂಪಾಯಿ ಸಂಘಕ್ಕೆ ಅಷ್ಟೇ 7 ಚೀಲ ರೂಪಾಯಿ ಲಾಸ್ ಆಯ್ತದೆ. ಇದು ನಿಮ್ಗೆ ಅರಿವಿರಲಿ. ಎರಡನೇದು ಹಾಲು ಕರೆದ ಮೇಲೆ ನೊರೆ ಬಂದೇ ಬರ್ತದೆ. ಹಸಿರು ಬರೋದಿಲ್ಬೇಕ? ಹಾಲ ಬಕೆಟ್ ಕರಿತೀರ, ಸೀದಾ ಕ್ಯಾನ್ ಕರಿತೀರ? ಬಕೆಟು ದೊಡ್ಡ ಪಾತ್ರೆ ಅಲ್ವಾ? ಕರೆದು ಇಟ್ಟಿದಾಗ ನೊರೆ ಬಂದಿರ್ತದೆ. ನಮ್ಮ ಅಕ್ತಿರು ಕ್ಯಾನ್ ಹೋಗ್ಬೇಕಾದ್ರೆ ಆ ನೊರೆ ಪೂರ್ತಿ ಹೋಗೋದಿಲ್ಲ, ಎಲ್ಲಿಂದ ಹೋಯ್ತೀವಿ ಅಷ್ಟು ಮಾತ್ರ ಹೋಯ್ತದೆ. ಈ ಮುಕ್ಕಾಲು ಭಾಗ ನೊರೆ ಅಲ್ಲೇ ನಮ್ಮ ಪಾತ್ರೆ ಒಳಗೆ ಅಂಟ್ಕೋತದೆ, ಬಕೆಟ್ ಒಳಗೆ. ಈ ಬಕೆಟ್ ಒಳಗಂಡೆ ಅಂಟ್ಕೊಂಡಿರೋ ನೊರೆ ಮೇಲೆ ಜಾಸ್ತಿ ಪ್ರೀತಿ ನಮ್ಮ ಅಕ್ತಿರಿಗೆ. ಈ ಹಾಲಲ್ಲಿ ಕ್ಯಾನಲ್ಲಿರೋ ಹಾಲ್ಕಿಂತವ ಅದಕ್ಕೊಂದು ಚೂರು ಪಾಪ ಅವರು ಏನು ನೀರು ಹಾಕ್ಬೇಕು ಅಂತ ಹಾಕಲ್ಲ, ತೊಳೆದು ಓದ್ಬಿಡ ಅಂತ ಅಡಿ ಅಂತ ಹೋಯ್ತಾರೆ. ಇದು ಭಗವಂತನೇ ಸತ್ಯ. ಬೇಕು ಅಂತ ಕೆಲವರು ಎಲ್ಲ ಮಾಡಿರೋದಿಲ್ಲ, ಅದು ತಪ್ಪು. ಅದಾಗ್ತಾಗ್ಲೂ ನಿಮ್ಮ ಹಾಲು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಎಲ್ಎನ್ ಪ್ರಕಾಶ್, ಉಪಾಧ್ಯಕ್ಷ ಅನಸೂಯ, ನಿರ್ದೇಶಕರಾದ ಚಂದ್ರೇಗೌಡ, ನಾಗರಾಜೇಗೌಡ, ಎಲ್ಬಿ ಚೆಲುವರಾಜು, ಬಸವರಾಜು, ಎಲ್ಬಿ ವಿಜಯಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನುಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ದ್ಯಾಂಪುರ ಗ್ರಾಮದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರಾವಣ ನಿಮಿತ್ತ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಂಗಳವಾರ ಜರುಗಿತು. ಕಾರ್ಯಕ್ರಮವನ್ನು ಕುರಿತು ವೆಮ್ಮು ಕಲ್ಲಯ್ಯ ಅಜ್ಜಾರ್ ಅವರು ಮಾತನಾಡಿ, ಕಳೆದ ವರ್ಷ ದ್ಯಾಂಪುರ್ ಕ್ರಾಸ್ನಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಪ್ರಾರಂಭವಾಗಿದ್ದು ಅಂದಿನಿಂದ ದೇವಾಲಯ ನಿತ್ಯ ನಿರಂತರ ಸೇವಾ ಕಾರ್ಯ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿದೆ ಎಂದು ತಿಳಿಸಿದರು. ಸುಮಾರು 25 ವರ್ಷಗಳಿಂದ ಇಲ್ಲಿ ನಿವಾಸಿಗಳು ಏನು ಮಾಡಿದ್ರೆ ಒಂದು ಸಣ್ಣ ಪ್ರಸಾದ ಮಾಡಿ
ಸ್ವಲ್ಪ ಇಲ್ಲೇ ಒಂದು 5 ಕಲ್ಲು ಇಟ್ಟು ಮಂಜುನಾಥ ಸ್ವಾಮಿ ಮಾಡ್ಬೇಕಂತಂದು ಎಲ್ಲಾರ ನಿರ್ಧಾರ ಮಾಡಿದ್ರೆ ಆವತ್ತಿಂದ ಸ್ವಲ್ಪ ದಿನವಾಗಿ ಅಷ್ಟ ಸಣ್ಣ ಗುಡಿ ಕಲ್ಲು ಕಟ್ಕೊಂಡು ಗುಡಿ ಮಾಡಿದ್ರೆ ಅದನ್ನ ಇಸ್ಕೊಂಡು ಇಲ್ಲಿನ ಎಲ್ಲರ ಪರಿಶ್ರಮದಿಂದ ಈ ಮಟ್ಟಕ್ಕೆ ಬೆಳೆತಂದು ಇಲ್ಲಿ ಎಲ್ಲ ನಾಗರಿಕರ ಸಹಕಾರ ಹಿರಿಯರು ಎಲ್ಲ ಸಹಕಾರ ಕೊಟ್ಟರೆ ಈ ಗುಡಿನ ಸ್ಥಾಪನೆ ಮಾಡಿದ್ವಿ. ಹೋದ ವರ್ಷ ಮಾಡಿದ್ವಿ. ಹೋದ ವರ್ಷ 2023 ತಾರೀಕು ಆಗಸ್ಟ್ ತಿಂಗಳದಾಗ ಶ್ರಾವಣದಾಗ ಈ ಗುಡಿ ಓಪನಿಂಗ್ ಮಾಡಿ ನಿರಂತರ ರುದ್ರಾಭಿಷೇಕವನ್ನು 48 ದಿವಸ ಮಂಜುನಾಥ ಸ್ವಾಮಿಗೆ ಅಭಿಷೇಕ ಮಾಡಿದ್ವಿ. ಪ್ರತಿ ವರ್ಷನೂ ಇದು ನಿರಂತರವಾಗಿರ್ತೈತಿ. ಪ್ರತಿ ಶ್ರಾವಣ ಮಾಸದಾಗ ಮೂರ್ತಿಗೆ ಮಂಜುನಾಥ ಸ್ವಾಮಿ ಮೂರ್ತಿಗೆ ಅಭಿಷೇಕ ಇರ್ತದೆ ಪ್ರತಿ ತಿಂಗಳು. ಮತ್ತೆ ಲಾಸ್ಟ್ ಶ್ರಾವಣ ಸೋಮವಾರ ಪಾಡ್ಯ ಏನು ಬರ್ತಲ್ಲ ಆ ಪಾಡ್ಯ ದಿನ ನಾವು ಮುಕ್ತಾಯಗೊಳಿಸಿ ಇಲ್ಲೆಲ್ಲ ಅನ್ನ ಸಂತರ್ಪಣೆ ಮಾಡಿ ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತೀವಿ. ಈ ವೇಳೆ ಪ್ರಮುಖರಾದ ರಾಮರಾವ್ ಜಗದಪ್ಪ, ನಾಗಯ್ಯ, ಶೇಖರಯ್ಯ ಸಾರಂಗಮಠ, ಚಂದಲಿಂಗಪ್ಪ ಮಾಲಿಗಿತ್ತಿ, ಗವಿಸಿದ್ದಯ್ಯ ಮರಿಯಪ್ಪ, ಹನಗುಂದ ಮುಂತಾದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿಬಿಸಿ ನ್ಯೂಸ್, ಕೊಪ್ಪಳ. ಸಂವಿಧಾನದ ಕಲಂ 371 ತಿದ್ದುಪಡಿಗೆ ಒಳಪಟ್ಟು ವಿಶೇಷ ಸ್ಥಾನಮಾನಗೊಳಪಟ್ಟ ಐಐಟಿಯಿಂದ ವಂಚಿತಗೊಂಡ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಬೇಕೆಂಬ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಶಿಫಾರಸಿನಂತೆ ರಾಯಚೂರಿಗೆ ಕೇಂದ್ರ ಸರ್ಕಾರ ವಿಳಂಬ ಮಾಡದೆ ಏಮ್ಸ್ ಮಂಜೂರು ಮಾಡಲೇಬೇಕೆಂದು ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ಆಗ್ರಹಿಸಿದೆ. ಮಂಗಳವಾರ ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಭಾರತ ಸರ್ಕಾರದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣನವರು ಸತ್ಯಾಗ್ರಹವನ್ನ ಉದ್ದೇಶಿಸಿ ಮಾತನಾಡಿ, ಏಮ್ಸ್ಗಾಗಿ ನಡೆಯುತ್ತಿರುವ ಸುದೀರ್ಘ ಹೋರಾಟದ ಬಗ್ಗೆ ನನ್ನ ಮತ್ತು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆ. ನಿಮ್ಮ ಬೇಡಿಕೆ ನ್ಯಾಯಯುತವಾದುದು. ನಾನು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಭರವಸೆ ನೀಡಿದರು. ಮಾಜಿ ಸಚಿವರಾದ ಶಿವನಗೌಡ ನಾಯಕರವರೇ, ಸಹೋದರ ರವಿ ಬೋಸರಾಜ್ ಅವರೇ, ಹಿರಿಯರಾದ ಬಸವಗೌಡ ಪಾಕೋಟ್ ಅವರೇ, ಈ ಹೋರಾಟದ ರೂವಾರಿ ಮಿತ್ರರಾದ ಬಸವರಾಜ್ ಅವರೇ, ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ, ಆದ್ಮೇಲೆ ಒಂದು ನಿಮಿಷ ಸಮಯ ನನಗೂ ಕೂಡ ಸಾಕಷ್ಟು ಗೊತ್ತಿದೆ. ಮನುಷ್ಯನಿಗೆ ತಾಳ್ಮೆ ಅನ್ನೋದು ಯಾವಾಗ ಹೋಗ್ತದೆ ಅಂದರೆ ಅತಿರೇಕಕ್ಕೆ ಹೋದಾಗ ಹೋಗ್ತದೆ. ಒಂದು ಹೋರಾಟಗಳನ್ನು ಮುಂದಿಟ್ಟುಕೊಂಡು ಅನೇಕ ಸಂದರ್ಭದಲ್ಲಿ ಅನೇಕ ಅನಾಹುತಗಳಾಗಿರ್ತಕ್ಕಂಥದ್ದು ಕೂಡ ಗೊತ್ತಿದೆ. ಆದರೆ ಒಂದು ನೀವು ಕೇಳಿರ್ತಕ್ಕಂಥದ್ದು ಸರಿ ಇದೆ. ನಾನು ಕೂಡ ಅದಕ್ಕೆ ಎಲ್ಲೆಲ್ಲಿ ಧ್ವನಿಗೂಡಿಸಬೇಕೋ ಕೂಡಿಸಿದ್ದೀನಿ. ಅಂತ್ಯ ಆಗ್ತಾ ಇದೆ ಕಾಲ. ಈ ವೇಳೆ ಮಾಜಿ ಸಚಿವ ಶಿವನಗೌಡ ನಾಯಕ್, ರಾಯಚೂರು ನಗರ ಶಾಸಕ ಶಿವರಾಜ್ ಪಾಟೀಲ್, ಬಿಜೆಪಿ ಮುಖಂಡ ತ್ರಿವಿಕ್ರಮ ಜೋಶಿ, ಬಂಡೇಶ್ ವಲ್ಕಮ್ ದಿನ್ನಿ, ಮಾಜಿ ಶಾಸಕ ಬಸವನಗೌಡ ಬ್ಯಾಗವಾಟ್, ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್, ನಗರಸಭೆ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿಬಿಸಿ ನ್ಯೂಸ್, ಕೊಪ್ಪಳ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದೆ ಎಂದು ಬಿಜೆಪಿ ಹಿರಿಯ ಮುಖಂಡ ಹಾಗೂ ವರುಣ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ತೋಟದಪ್ಪ ಬಸವರಾಜ್ ದೂರಿದರು. ಟಿ.ನರಸೀಪುರ ಪಟ್ಟಣದ ತಮ್ಮ ನಿವಾಸದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಪಿಎಸ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಂಗ್ರೆಸ್ ಪ್ರಾಯೋಜಿತ ಹಾಗೂ ಅದರ ಅಜೆಂಡಾದ ಪ್ರಶ್ನೆ ಇದೆ ಎಂದು ಕೆಲವರು ವಾದ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಕೆಲವು ವರ್ಗಗಳನ್ನು ತೃಪ್ತಿಪಡಿಸುವ ಕಾಯಕದಲ್ಲಿ ನಿರತವಾಗಿದೆ. ಅದರ ದ್ಯೋತಕವಾಗಿ ಈ ಪರೀಕ್ಷೆಯನ್ನು ರದ್ದು ಮಾಡಿ 2 ತಿಂಗಳಲ್ಲಿ ಮರುಪರೀಕ್ಷೆ ಮಾಡುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಹಾಗೂ ಸ್ವಜನ ಪಕ್ಷಪಾತದಲ್ಲಿ ಮುಳುಗಿದ್ದು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಬದಲಾಗುತ್ತಾರೆಂದು ರಾಜ್ಯದಲ್ಲಿ ಜಗಜ್ಜಾಹೀರಾಗಿದೆ ಎಂದರು. ಬೇಜವಾಬ್ದಾರಿಯಿಂದ ನಡ್ಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವನ್ನು ಆಡಿದೆ. ಇದು ಒಂದು ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿರ್ತಕ್ಕಂಥ ಕೆಲವರು ಹೇಳೋದ್ರ ಪ್ರಕಾರ, ಇಡೀ ರಾಜ್ಯದಲ್ಲಿ ಹೇಳೋದ್ರ ಪ್ರಕಾರವಾಗಿ ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪ್ರಾಯೋಜಿತ ಪರೀಕ್ಷೆ ಅಂತ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಒಂದು ರೀತಿಯ ಅಜೆಂಡಾ ಈ ಪ್ರಶ್ನೆಗಳಲ್ಲಿ ಇದೆ ಅನ್ನತಕ್ಕಂಥದ್ದು ಸಹ ಕೆಲವರು ವಾದ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದ ಮೇಲೆ ಒಂದು ರೀತಿಯಲ್ಲಿ ಕೆಲವು ವರ್ಗಗಳನ್ನು ತುಷ್ಟೀಕರಣ ಮಾಡೋದ್ರಲ್ಲೇ ಕಾಲ ಕಳೀತಾ ಇದೆ. ಅದರ ಒಂದು ದ್ಯೋತಕವಾಗಿ ಇವತ್ತಿನ ಈ ಪರೀಕ್ಷೆ ರದ್ದಾಗಿ 2 ತಿಂಗಳಲ್ಲಿ ಪರೀಕ್ಷೆ ಮಾಡ್ತೀವಿ ಅಂತೇಳಿ ಇದು ತಪ್ಪಾಗಿದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಒಪ್ಕೊಂಡಿದ್ದಾರೆ. ಅಂದರೆ ಈ ಸರ್ಕಾರ ಒಂದು ಒಳ್ಳೆಯ ರೀತಿಯಲ್ಲಿ. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಮುದುಕೃಷ್ಣ, ಜಿಲ್ಲಾ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಆಲಗೂಡು ಮಂಜು ಇದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿಬಿಸಿ ನ್ಯೂಸ್, ಟಿ.ನರಸೀಪುರ.
ಅನೇಕ ವರ್ಷಗಳಿಂದ ವಿದ್ಯುತ್ ಕಂಬಗಳು ಅಪಾಯಕ್ಕೆ ಆಹ್ವಾನಿಸುತ್ತಿದ್ದರೂ ಸಂಬಂಧಿತರು ಮಾತ್ರ ತಮಗೂ ಇದಕ್ಕೂ ಸಂಬಂಧವಿಲ್ಲಂತೆ ವರ್ತಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹೌದು, ಚಾಮರಾಜನಗರ ತಾಲೂಕಿನ ಬಂದಿಗೌಡನಹಳ್ಳಿ ಗ್ರಾಮದಲ್ಲಿರುವ ವ್ಯವಸ್ಥೆಯನ್ನ ನೋಡಿದ್ರೆ ಮೈ ಜುಮ್ ಅನ್ನುತ್ತದೆ. ಗ್ರಾಮದ ಕೆಲವು ಕಡೆ ವಿದ್ಯುತ್ ಕಂಬ ತುಂಬಾ ಹಳೆಯದಾಗಿದ್ದರಿಂದ ಹಾಳಾಗಿ ಮುರಿಯುವ ಹಂತಕ್ಕೆ ತಲುಪಿದ್ದು, ಇನ್ನು ಕೆಲ ಕಂಬಗಳು ಇಲ್ಲದೆ ವಿದ್ಯುತ್ ತಂತಿಗಳು ನೆಲವನ್ನ ನೋಡುತ್ತಿವೆ. ಅಲ್ಲದೆ ಮಳೆ ಹಾಗೂ ಗಾಳಿ ಬೀಸಿದ್ರೆ ಒಂದಕ್ಕೊಂದು ವಿದ್ಯುತ್ ತಂತಿ ಸ್ಪರ್ಶಿಸಿ ಬೆಂಕಿ ಅವಘಡ ಸಂಭವಿಸುವ ವಾತಾವರಣವೂ ಕೂಡ ಉಲ್ಬಣವಾಗಿದೆ. ಆದರೆ ಇಲ್ಲಿಯ ಗ್ರಾಮ ಪಂಚಾಯಿತಿಯ ಯಾವೊಬ್ಬ ಅಧಿಕಾರಿಯಾಗಲಿ ಅಥವಾ ಜನಪ್ರತಿನಿಧಿ ಆಗಲಿ ಯಾರು ಕೂಡ ಇತ್ತ ಗಮನ ಹರಿಸದೆ ಸಮಸ್ಯೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಜಿ ಸ್ಯಾಮ್ಯುಯಲ್, ವಿಬಿಸಿ ನ್ಯೂಸ್, ಚಾಮರಾಜನಗರ. ಇಲ್ಲಿ ತುಂಬಾ ನೀರು ಬಂದರೆ ಹಳ್ಳ ಬಂದರೆ ನೀರು ತುಂಬ ಕಷ್ಟ. ಮಕ್ಕಳು ಆ ಕಡೆಯಿಂದ ಆ ಕಡೆಗೆ ಈಕ್ಲರ್ ಇತ್ತಾಗೆ ಲೈನ್ ನೋಡಿ, ಲೈನ್ದು ತುಂಬ ಪ್ರಾಬ್ಲಮ್ ಇದೆ. ಲೈನ್ ಮಾತ್ರ ಎಲ್ಲ ಕೆಳಗಡೆ ಬಿದ್ಕೊಂಡಿದ್ದಾವೆ. ಹುಡುಗರು ಹೋಗೋಕ್ಕಿಂತ ತುಂಬ ಕಷ್ಟ ಆಗಿದೆ. ಇಲ್ಲಿ ಪುಟ್ಟರಂಗ ಶೆಟ್ಟಿ ಅವ್ರು ಬಂದಿದ್ದರು, ನಾವು ಎಲ್ಲ ನಿಂತ್ಕೊಂಡು ಹೇಳಿದ್ರು, ಅವರು ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ. ರೋಡ್ ಮಾತ್ರ ನೋಡಿದ್ರು ಅಷ್ಟೇ, ನಮಗೇನೋ ತಾರ್ ರೋಡ್ ಹಾಕ್ಸ್ಕೊಡ್ತೀನಿ ಅಂತ ಏನೋ ಭರವಸೆ ಕೊಡಲಿಲ್ಲ. ಒಂದು ಡ್ಯಾಮ್ ಮಾಡಿದ್ದಾರೆ, ಡ್ಯಾಮ್ಗೂ ಮೇಲೆ ಸೇತುವೆ ಇಲ್ಲ. ಅದು ತುಂಬ ತೊಂದರೆ ಆಯ್ತದೆ. ಕರೆಂಟ್ನದು ತುಂಬ ತೊಂದರೆ, ಮಕ್ಕಳಿಗೆ ಓದೋಕ್ಕೆ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 20 ಮನೆಗಳಿದ್ದಾವೆ. ಓಟ್ ಮಾತ್ರ ಕೇಳಕ್ಕೆ ಬರ್ತಾರೆ ಅಷ್ಟೇ. ಓಟ್ ಆ ದಿನಕ್ಕೆ ಮಾತ್ರ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ, ಮುಂದಕ್ಕೆ ಏನೂ ರೆಸ್ಪಾನ್ಸ್ ಇಲ್ಲ. ಓಟ್ ಹಾಕ್ಸ್ಕೊಂಡ್ಮೇಲೆ ನೀವು ಎಲ್ಲ ಸೇರಿ ಇದನ್ನು ನಮ್ಗೆ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ಇಂದ ಹೇಳಿದ್ರು, ಅವ್ರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ. ನಮ್ಮ ಇಲ್ಲಿಯವರು BK ರವಿಕುಮಾರ್ ಅವರು ರೆಸ್ಪಾನ್ಸ್ ಇಲ್ಲ. ಎಲ್ಲ ರಾಜಕೀಯ ಮಿಕ್ಸ್ ಮಾಡ್ತಾರೆ. ನಮ್ಗೆ ರಾಜಕೀಯ ಅಂತೂ ಬೇಡ, ದಯವಿಟ್ಟು ರೋಡ್ ಮಾಡಿಕೊಡಿ. ಮಕ್ಳಿಗೆ ತುಂಬ ತೊಂದರೆ ಆಗ್ತಾಯಿದೆ, ಓದೋ ಮಕ್ಳಿಗೆ. ಕರೆಂಟ್ ವ್ಯವಸ್ಥೆನೂ ಮಾಡಿಕೊಡ್ಬೇಕು. ನೀವು ಕಬ್ಬನ್ ಕಂಬಗಳೆಲ್ಲ ಬಿದ್ದೋಗವೆ, ಅವನ್ ಸ್ವಲ್ಪ ಇದು ಮಾಡಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಮೇಡಮ್? 40 ವರ್ಷದಿಂದ ಹಾಗೆ ತೊಂದರೆ ಆಯ್ತಾ ಇದೆ. ಅವತ್ತಿಂದ ಯಾರು ಬಂದು ಕೇಳ್ತಾ ಇಲ್ಲ? ಅವತ್ತಿಂದ ಯಾರು ಬಂದು ಕೇಳ್ತಾ ಇಲ್ಲ. ಅದರಿಂದ ತುಂಬ ತೊಂದರೆ ಆಯ್ತಾ ಇದೆ. ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ನಾವು ಮುಂದಕ್ಕೆ ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ನಮ್ಮ ಸಮಾಜ ಬಲಹೀನವಾಗುವ ಪರಿಸ್ಥಿತಿ ತಲುಪಿದ್ದೇವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷ ಡಾಕ್ಟರ್ ಶಂಕರ್ ಮಹದೇವ್ ಬಿದರಿ ಬೇಸರ ವ್ಯಕ್ತಪಡಿಸಿದರು. ಮಳವಳ್ಳಿ ಪಟ್ಟಣದ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ನಮ್ಮ ಸಮಾಜದ ಮುಂದಿನ ಪೀಳಿಗೆಯನ್ನ ಸದೃಢವಾಗಿ ಬೆಳೆಸಬೇಕಾಗಿದೆ. ಇದಕ್ಕಾಗಿ ಜಿಲ್ಲೆ ಹಾಗೂ ತಾಲೂಕು ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳ ಸಭೆಯನ್ನ ಸದ್ಯದಲ್ಲೇ ಕರೆದು ಸಮಾಜ ಸಂಘಟನೆ ಹಾಗೂ ಅಭಿವೃದ್ಧಿಗಾಗಿ ಚರ್ಚೆ ಮಾಡಲಾಗುವುದು ಎಂದರು. ರಾಜಕೀಯವಾಗಿ, ಆರ್ಥಿಕವಾಗಿ ಬಹಳ ಬಲಹೀನವಾದಂಥ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತು ಬಿಟ್ಟಿದ್ದೀವಿ. ಇವತ್ತು ನಮ್ಮ ಸಮಾಜವನ್ನು ಸದೃಢ ಮಾಡಿಸ್ತಕ್ಕಂಥ, ನಮ್ಮ ಸಮಾಜವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಮತ್ತು ನಮ್ಮ ಸಮಾಜದ ಮುಂದಿನ ಪೀಳಿಗೆಯನ್ನು ಸರಿಯಾದ ರೀತಿಯಲ್ಲಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ನೀವು ಏನಾದರೂ ಆಗಿದ್ದರೆ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ತ್ಯಾಗ, ನಮ್ಮ ಮಠಗಳು ಮಾಡಿರ್ತಕ್ಕಂಥ ತ್ಯಾಗದಿಂದ ನಾವು ಇವತ್ತು ಈ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಆದರೆ ಮುಂದೆ ನಮ್ಮ ಪೀಳಿಗೆ ಸಹಿತ ಸ್ವಲ್ಪ ಸದೃಢವಾಗಿ. ಈ ವೇಳೆ ತಾಲೂಕು ಅಧ್ಯಕ್ಷ ಕುಂದೂರು ಮೂರ್ತಿ, ಬ್ಯಾಂಕ್ ಅಧ್ಯಕ್ಷ ವೃಷಭೇಂದ್ರ, ಉಪಾಧ್ಯಕ್ಷ ಗಿರೀಶ್, ಮಲ್ಲೇಶ್, ವೀರಶೈವ ಯುವ ಬಳಗ, ವೀರಶೈವ ನೌಕರರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇತರರಿದ್ದರು. ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಉರಗಣ್ಣೇಶ್ವರಿ ಹುಟ್ಟಿಮಾರಮ್ಮ ಮಾಸ್ತಮ್ಮ ದೇವರುಗಳ ಮೆರವಣಿಗೆ ಬಹು ವಿಜೃಂಭಣೆಯಿಂದ ಜರುಗಿತು. ಗ್ರಾಮದ ಪರಿನಕಟ್ಟೆಯಿಂದ ದೇವರುಗಳಿಗೆ ಹೂವು ಉಂಬಾಳೆಯಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿದ ನಂತರ ತಮಟೆ, ನಗಾರಿ ಮೇಳದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆ ಹಿನ್ನೆಲೆಯಲ್ಲಿ ಗ್ರಾಮದ ಎಲ್ಲ ಬೀದಿಗಳನ್ನ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಹಿಳೆಯರು ಪ್ರತಿ ಮನೆಯ ಅಂಗಳದಲ್ಲಿ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಚಿತ್ತಾರ ಮೂಡಿಸಿದರು. ಇನ್ನು ಧೂಪದಾರತಿ, ಹೂವಿನ ಆರತಿಯೊಂದಿಗೆ ಬಂದ 100 ಮಂದಿ ಮಹಿಳೆಯರು ದೇವಸ್ಥಾನದ ಅಂಗಳದಲ್ಲಿ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿ ತಮ್ಮ ಹರಕೆ ತೀರಿಸಿದರು. ಯುವಕರು ತಮಟೆಯ ಸುದ್ದಿಗೆ ಯುವಕರು ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ತಾಲೂಕಿನ ದುದ್ದ ಹೋಬಳಿಯ ಕಬ್ಬಳಿ ಗ್ರಾಮದಲ್ಲಿ ಕೃಷಿ ಮಹಾವಿದ್ಯಾಲಯ ಕಾರೆಕೆರೆ ಹಾಸನದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ರೋಗಗ್ರಸ್ತ ತೆಂಗಿನ ಮರಗಳಿಗೆ ಬೇರುಣಿಸುವಿಕೆ ಪದ್ಧತಿ ಪ್ರಾತ್ಯಕ್ಷಿತೆಯನ್ನು ಹಮ್ಮಿಕೊಂಡಿದ್ದರು. ಕಬ್ಬಳಿ ಗ್ರಾಮದಲ್ಲಿ ಹೆಚ್ಚಾಗಿ ತೆಂಗು ಬೆಳೆಗಾರರಿದ್ದು ಕಾಂಡ ಸೋರುವಿಕೆ ರೋಗವು ಹೆಚ್ಚಾಗಿ ಕಂಡುಬರುತ್ತಿರುವುದರಿಂದ ಇದರ ನಿಯಂತ್ರಣವನ್ನು ಹೇಗೆ ಮಾಡಬೇಕೆಂದು ಪ್ರಾತ್ಯಕ್ಷಿತೆ ಮೂಲಕ ತೋರಿಸಿದರು. ಈ ಸಂದರ್ಭದಲ್ಲಿ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಸಸ್ಯ ರೋಗಶಾಸ್ತ್ರ ವಿಭಾಗದ ಡಾಕ್ಟರ್ ಸಿ ಚನ್ನಕೇಶವ ಅವರು ಮಾತನಾಡಿ, ಕಾಂಡ ಸೋರುವಿಕೆ ರೋಗದ ಲಕ್ಷಣ, ಹರಡುವಿಕೆ, ರೋಗ ನಿಯಂತ್ರಣಗಳ ಬಗ್ಗೆ ಮಾಹಿತಿ ನೀಡಿ ರೈತರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಎತ್ತಿನಹೊಳೆ ಯೋಜನೆ ಸಾಕಾರಗೊಂಡಿದೆ. ಸೆಪ್ಟೆಂಬರ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಶಾಸಕ ಕೆಎಂ ಶಿವಲಿಂಗೇಗೌಡ ಮಾಹಿತಿ. ಪರಿಶಿಷ್ಟರ ಒಳ ಮೀಸಲಾತಿಯನ್ನ ಶೀಘ್ರ ಜಾರಿಗೊಳಿಸುವಂತೆ ಆಗ್ರಹ. ಸೆಪ್ಟೆಂಬರ್ 9ರಂದು ರಾಜ್ಯಾದ್ಯಂತ ಪ್ರತಿಭಟನೆ. ಕರ್ನಾಟಕ ದಸಂಸ ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್ ಮೂರ್ತಿ ಹೇಳಿಕೆ.
ಮಹಂತಪ್ಪ ಅವರು ಸಮಾಜಕ್ಕೆ ಒಬ್ಬ ಶಾಸಕರ ರೀತಿಯಲ್ಲಿ ಕಾರ್ಯನಿರ್ವಹಿಸಿದವರು. ಇಂತಹ ಹೃದಯವಂತನ ನಿಧನ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣೇಗೌಡ ಸಂತಾಪ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.